ಕೃಷ್ಣ. ಅವ್ರಿಗೆ ನೋಡಿ ಎಷ್ಟು ಉತ್ಸಾಹ ಕ್ಲಾಸ್ಗೆ ಹೋಗೋಕ್ಕೆ. ಅದಕ್ಕೆ ಭಾಗವತದಲ್ಲಿ ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ, ಕೌಮಾರಂ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ. ಕೌಮಾರಂ 5 ವರ್ಷದ ವಯಸ್ಸಿನಿಂದ ಈ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋ ಒಂದು ಅವಕಾಶ ಮಕ್ಕಳಿಗೆ ಕೊಡಬೇಕು ಅಂತ. ಯಾಕಂದರೆ ಅವಾಗ ಅದು ಅವರು ಜೀವನ ಮಾರ್ಗ ಆಗೋಗುತ್ತೆ. ನಮ್ಮ ಥರ ಈ ಒಂದು ಕಾಲು ಈ ಕಡೆ ಒಂದು ಕಾಲು ಆ ಕಡೆ ಇಡೋ ಅವಶ್ಯಕತೆ ಇರಲ್ಲ. ಅವರು 2 ಕಾಲು ಒಂದು ಕಡೆ ಸರಿಯಾದ ಕಡೆ ಇಟ್ಕೊಂಡು ಜೀವನ ನಡೆಸ್ತಾರೆ. ಓಕೆ, ಸೊ ಹೋದ್ವಾರ ಏನು ಚರ್ಚೆ ಮಾಡ್ತಾಯಿದ್ವಿ? ಗುಣಗಳ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಇವತ್ತು ತುಂಬ ಇದೆ ವಿಷಯ ಕವರ್ ಮಾಡೋಕ್ಕೆ, ನೋಡೋಣ ಎಷ್ಟು ಮುಗಿಸ್ತೀವಿ ಅಂತ. ಸೊ ಮತ್ತೆ ನಾನು ಈ 3 ಗುಣಗಳ ಒಂದು ವಿಷಯ, 3 ಗುಣಗಳ ಸಾರಾಂಶವನ್ನು ಹೇಳ್ತೀನಿ. 3 ಗುಣಗಳ ಗುಣಲಕ್ಷಣಗಳೇನು ಅಂತ. ಆಮೇಲೆ 17ನೇ ಅಧ್ಯಾಯ 18ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ನಮ್ಮ ಜೀವನದ ಕೆಲ ವಿಷಯಗಳು, ಅವುಗಳು ಹೇಗೆ 3 ಗುಣಗಳಲ್ಲಿರುತ್ತೆ ಅನ್ನೋದನ್ನು ವಿಷಯವನ್ನು ತಿಳ್ಕೊಳ್ಳೋಣ. ಮತ್ತು ವಿಶೇಷವಾಗಿ ಈ ಗುಣಗಳಿಂದ ಮುಕ್ತರಾಗುವಂಥ ಮಾರ್ಗ. ಯಾಕಂದರೆ ಈ ಗುಣಗಳು ನಮ್ಮ ಬಂಧನಕ್ಕೆ ಕಾರಣ ಅಂತ ನಾವು ತಿಳ್ಕೋಬೇಕು. ಬಂಧನದಿಂದ ಹೇಗೆ ಮುಕ್ತಿಯನ್ನು ಪಡೆಯೋದು ಅನ್ನೋ ಮಾರ್ಗವನ್ನು ಕೂಡ ಕೃಷ್ಣ ಕೊಡ್ತಾ ಇದ್ದಾನೆ. ಸೊ ಮೊದಲು ಸತ್ವಗುಣ. 3 ಗುಣಗಳು: ಸತ್ವಗುಣ, ರಜೋಗುಣ, ತಮೋಗುಣ. ಸೊ ಮೊದಲು ಸತ್ವಗುಣ, 14ನೇ ಅಧ್ಯಾಯದಿಂದ ಇದು. ಸತ್ವಗುಣ ಬೇರೆ ಮಿಕ್ಕ 2 ಗುಣಗಳಿಗಿಂತ ಪರಿಶುದ್ಧವಾದದ್ದು. ನಮ್ಮ ಶರೀರದಲ್ಲಿ 9 ರಂಧ್ರಗಳಿವೆ. 9 ರಂಧ್ರಗಳು, 9 ರಂಧ್ರಗಳು. ಆ ಪ್ರತಿಯೊಂದು ರಂಧ್ರವೂ ಕೂಡ ಸತ್ವಗುಣದಲ್ಲಿರೋ ವ್ಯಕ್ತಿ ಪ್ರತಿಯೊಂದು ರಂಧ್ರವೂ ಕೂಡ ಜ್ಞಾನದಿಂದ ಭೂಷಿತವಾಗಿರುತ್ತೆ. ಜ್ಞಾನೋದಯವನ್ನು ಹೊಂದಿರ್ತಾನೆ ಅವನು. ಅಂದರೆ ಪ್ರತಿಯೊಂದು ರಂಧ್ರ ಅಂದರೆ ಇವಾಗ ಉದಾಹರಣೆಗೆ ಕಣ್ಣುಗಳು. ಇವಾಗ ಸಾಮಾನ್ಯ ಮನುಷ್ಯ ಕಣ್ಣನ್ನು ಯಾವ ವಿಷಯವನ್ನು ನೋಡೋಕ್ಕೆ ಉಪಯೋಗಿಸ್ತಾನೆ? ತನಗೆ ಬೇಕಾಗಿರುವಂಥ ವಿಷಯವನ್ನು ನೋಡೋಕ್ಕೆ ಉಪಯೋಗಿಸ್ತಾನೆ ಸಾಮಾನ್ಯ ಮನುಷ್ಯ. ನನಗೆ ಇದು ಇಷ್ಟ, ನನಗಿದು ಚೆನ್ನಾಗಿದೆ ಅಂದರೆ ಅವನು ತನ್ನ ಕಣ್ಣುಗಳನ್ನು ಅದನ್ನು ನೋಡೋಕ್ಕೆ ಉಪಯೋಗಿಸ್ತಾನೆ. ಆದರೆ ಸತ್ವಗುಣದಲ್ಲಿರೋ ವ್ಯಕ್ತಿ ಯಾರ ಕಣ್ಣುಗಳು ಕೂಡ ಕಣ್ಣುಗಳ ಒಂದು ಕೆಲಸವೂ ಕೂಡ ಜ್ಞಾನದ ಆಧಾರದ ಮೇಲಿರುತ್ತೆ. ಅಂದರೆ ಏನರ್ಥ? ನೋಡ್ತಾ ಇರೋ ವಸ್ತು ಪರಿಶುದ್ಧವಾದದ್ದೋ ಇಲ್ವೋ, ನನಗೆ ಹಿತಕರವಾದದ್ದೋ ಇಲ್ವೋ, ಹೀಗೆ ಯೋಚನೆ ಮಾಡಿ ಅವನು ಯಾವುದಾದ್ರೂ ಒಂದು ವಸ್ತುವನ್ನು ನೋಡಬೇಕಂದ್ರೆ ನೋಡ್ತಾನೆ, ಯಾವುದಾದ್ರೂ ವಸ್ತುವನ್ನು ಕೇಳಬೇಕಂದ್ರೆ ಕೇಳ್ತಾನೆ. ಅಂದರೆ ಅವನ ಶರೀರದ ಪ್ರತಿಯೊಂದು ಅಂಗಗಳು ಕೂಡ ಆ ಜ್ಞಾನೋದಯವನ್ನು ಹೊಂದಿರುವಂಥವನು. ಹಾಗಾಗಿ ಪ್ರತಿಯೊಂದು ಅಂಗವೂ ಕೂಡ ಕೆಲಸಕ್ಕೆ ಬಾರದೇ ಇರುವಂತಹ ವಿಷಯದಲ್ಲಿ ತೊಡಗೋದಿಲ್ಲ, ಜ್ಞಾನದ ಆಧಾರದ ಮೇಲೆ ತೊಡಗುತ್ತೆ. ಈಗಿನ ಕಾಲದಲ್ಲಿ ನಾವು ಕೇಳಿಸ್ಕೊಳ್ಳೋಕ್ಕೆ ಎಷ್ಟೊಂದು ಅನಾವಶ್ಯಕವಾದ ವಿಷಯಗಳು ಕಿವಿಗೆ ಬೀಳ್ತಾ ಇರುತ್ತೆ, ಆದರೆ ನಾವು ಅದನ್ನು ಕೇಳಿಸ್ಕೋತೀವಿ. ಎಷ್ಟೊಂದು ಅನಾವಶ್ಯಕವಾದ ವಿಷಯಗಳು ಟಿ ವಿನಲ್ಲಿ, ಮೊಬೈಲ್ ಫೋನಲ್ಲಿ ಬರ್ತಾ ಇರುತ್ತೆ, ಅದು ನಾವು ಅದನ್ನು ನೋಡ್ತಾ ಇರ್ತೀವಿ. ಅರೆ ಸತ್ವಗುಣದಲ್ಲಿರೋನು ಆ ರೀತಿ ಅನಾವಶ್ಯಕವಾದ ವಿಷಯಗಳನ್ನು ಕೇಳೋದಿಲ್ಲ, ನೋಡೋದಿಲ್ಲ. ಎಲ್ಲವೂ ಕೂಡ, ಎಲ್ಲ ರಂಧ್ರಗಳು ಕೂಡ. ಸೊ ಇದು ಬಹಳ ಮುಖ್ಯವಾದದ್ದು. ಅಂದರೆ ಅವನ ಸಂಪೂರ್ಣ ಅಸ್ತಿತ್ವ ಜ್ಞಾನದ ಆಧಾರದ ಮೇಲಿರೋದು. ಅಜ್ಞಾನದಲ್ಲಿ ಅವನು ಯಾವ ಕೆಲಸವೂ ಮಾಡೋದಿಲ್ಲ, ಯಾರೂ ಸತ್ವಗುಣದಲ್ಲಿರೋ ವ್ಯಕ್ತಿ. 3ನೇದು ಅವನ ಜೀವನದಲ್ಲಿ, ಯಾಕೆಂದರೆ ಜ್ಞಾನದ ಆಧಾರದ ಮೇಲೆ ಜೀವನ ನಡೆಸ್ತಾ ಇದ್ದಾನೆ, ಹಾಗಾಗಿ ಯಾವ ಪಾಪಕೃತ್ಯ ಇಲ್ಲ. ಸರಿ ತಪ್ಪು ಅನ್ನೋ ಜ್ಞಾನ, ಸರಿಯಾದ ಜ್ಞಾನ ಅವನ ಹತ್ರ ಇದೆ. ಅವನು ಯಾವ ಮಾಡಬಾರದಂಥ ಕೆಲಸವನ್ನು ಮಾಡೋದಿಲ್ಲ. 4ನೇದು, ಇಂಥವನ
ಇವನು ಮಾಡೋವಂಥ ಕೆಲಸಗಳನ್ನು ಸಾಮಾನ್ಯವಾಗಿ ನಾವು ಪುಣ್ಯ ಅಂತ ಕರಿತೀವಿ. ಈ ಸತ್ವಗುಣದಲ್ಲಿರೋವಂತಹ ವ್ಯಕ್ತಿ ಮಾಡೋ ಕೆಲಸಗಳನ್ನು ಸಾಮಾನ್ಯ ಭಾಷೆಯಲ್ಲಿ ನಾವು ಪುಣ್ಯ ಅಂತ ಕರಿತೀವಿ. ಎಲ್ಲಕ್ಕಿಂತ ಮುಖ್ಯವಾದದ್ದು, ಈ ರೀತಿ ಜೀವನ ನಡೆಸಿರೋವಂಥ ವ್ಯಕ್ತಿ ಸತ್ತಾದಮೇಲೆ ಎಲ್ಲಿಗೆ ಹೋಗ್ತಾನೆ? ಏನನ್ಸುತ್ತೆ? ಎಲ್ಲಿಗೆ ಹೋಗ್ತಾನೆ ಇವನು? ಸ್ವರ್ಗ. ಓಕೆ, ಸ್ವರ್ಗದ ಮೇಲೆ ಏನಿದೆ? ಕ್ಲಾಸ್ಗಳನ್ನು ದಯವಿಟ್ಟು ಸ್ವಲ್ಪ ಕಿವಿ ತೆಗೆದು ಕೇಳಿಸ್ಕೊಳ್ಳಿ. ಎಷ್ಟೊಂದು ವಿಷಯಗಳನ್ನ ನಾನು ಹೇಳ್ತಾ ಇರ್ತೀನಿ. ಅದಕ್ಕೆ ನಾನು ಹೇಳೋದು ನೋಟ್ಸ್ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಈ ವಿಷಯಗಳೆಲ್ಲ ಮತ್ತೆ ಮತ್ತೆ ನಾವು ಹೇಳ್ತಾನೆ ಇರ್ತೀವಿ, ಆದರೂ ಕೂಡ ನಮ್ಮ ಮನಸ್ಸಿಗೆ ನಾಟೋದಿಲ್ಲ ಅದು. ಸ್ವರ್ಗಲೋಕದಲ್ಲಿ ಯಾರಿದ್ದಾರೆ? ಇಂದ್ರ, ದೇವತೆಗಳಿದ್ದಾರೆ. ಆಮೇಲೆ ಇನ್ಯಾರಿದ್ದಾರೆ? ಈ ಕಡೆಯಿಂದ ಬರ್ತೇನೋ ಅಂತ ನೋಡ್ತಾ ಇದ್ದೀನಿ, ಯಾರು ಬಾಯಿ ಬಿಡೋಕ್ಕೆ ತಯಾರಿಲ್ಲ. ಅಪ್ಸರೆಯರು. ಭೋಗ, ಇಂದ್ರ ದೇವ ಇದ್ದಾನೆ, ಎಲ್ಲ ದೇವತೆಗಳ ಸ್ವಾಮಿಯವನು. ಸ್ವರ್ಗದಲ್ಲಿ ಸುಖ, ಭೋಗ, ಇಂದ್ರಿಯ ಸುಖ. ಅರೆ, ಸ್ವರ್ಗವನ್ನು ಮೀರಿ ಮೇಲೆ ಇನ್ನೂ ಲೋಕಗಳಿವೆ. ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ. ಸೊ ಸತ್ವಗುಣದಲ್ಲಿರೋ ಅಂತಹ ಜೀವಿ ಅವನು ಕರ್ಮಕಾಂಡದಲ್ಲಿ ತೊಡಗಿದರೆ, ಕರ್ಮಕಾಂಡ ಅಂದರೆ ವೇದಗಳಲ್ಲಿ ಕೆಲ ಪೂಜೆಗಳು ಪುನಸ್ಕಾರಗಳಿವೆ, ಅವುಗಳನ್ನು ಮಾಡೋದ್ರಿಂದ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅಂತ ಇದೆ. ಅಂಥ ಕಾರ್ಯಗಳನ್ನು ಮಾಡಿದ್ರೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಆದರೆ ಆ ಆಸೆಯನ್ನು ಮೀರಿ ಅವನು ಸತ್ವಗುಣದಲ್ಲಿ ಜೀವನ ಮಾಡಿದ್ರೆ ಅವನು ಇನ್ನೂ ಊರ್ಧ್ವ ಲೋಕಗಳಿಗೆ ಹೋಗ್ತಾನೆ, ಮಹರ್ಲೋಕ, ಜನಲೋಕ. ಇಲ್ಲಿಗೆ ಹೋಗೋ ಫಲ ಏನು ಅಂದರೆ, ಅಲ್ಲಿಗೆ ಹೋಗಾದ ಮೇಲೆ ಹೆಚ್ಚು ಕಡಿಮೆ ಅವನ ದಾರಿ ಮೇಲೆ ಇರುತ್ತೆ. ಅವನ ಕೆಳಗಡೆ ಇಳಿದು ಬರೋ ಸಾಧ್ಯತೆಗಳು ಬಹಳ ಕಡಿಮೆ. ಆಗಲ್ಲ ಅಂತಲ್ಲ, ಬಹಳ ಕಡಿಮೆ. ಅರೆ, ಸ್ವರ್ಗದಲ್ಲಿರೋವನು ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಪುಣ್ಯವನ್ನು ಅವನು ಕ್ಷಯಿಸ್ತಾನೆ, ಭೋಗಿಸಾದ್ಮೇಲೆ ಮತ್ತೆ ಭೂಮಿಗೆ ಬರಬೇಕು. ಯಾಕಂದರೆ ಇದು ಕರ್ಮಭೂಮಿ. ಪುಣ್ಯ ಪಾಪ ಸಂಗ್ರಹ ಮಾಡೋದಕ್ಕೆ ಜಾಗ ಇರೋದು ಇದು. ಸೊ ಮತ್ತೆ ಅವನು ಭೂಮಿಗೆ ಬರ್ತಾನೆ. ಆದರೆ ಇನ್ನೂ ಮೇಲಿನ ಲೋಕಗಳಿಗೆ ಹೋಗಿರೋನು, ಮಹರ್ಲೋಕ, ಜನಲೋಕ, ಅವನೇನು ಮಾಡ್ತಾರೆ? ಅವರು ಮೋಕ್ಷಕ್ಕೆ ದಾರಿ. ಎರಡು ಥರದ ಮೋಕ್ಷ ಇದೆ. ಇದು ಕ್ರಮವಾದ ಮೋಕ್ಷದ ಪ್ರಕ್ರಿಯೆ. ಅಂದರೆ ಒಂದು ಹೆಜ್ಜೆಯಾಗಿ ಮುಂದುವರಿಯೋದು. ಮಹರ್ಲೋಕಕ್ಕೆ ಹೋಗೋದು, ಆಮೇಲೆ ಜನಲೋಕಕ್ಕೆ ಹೋಗೋದು, ತಪಲೋಕಕ್ಕೆ ಹೋಗೋದು, ಸತ್ಯಲೋಕ ಯಾರಿರೋದು? ಬ್ರಹ್ಮ ಇರೋದು ಸತ್ಯಲೋಕದಲ್ಲಿ. ಬ್ರಹ್ಮ ತನ್ನ 100 ವರ್ಷದ ಆಯಸ್ಸು ಆದಮೇಲೆ, ಬ್ರಹ್ಮನಿಗೂ 100 ವರ್ಷ ಆಯಸ್ಸು ಅವನ ಲೆಕ್ಕದಲ್ಲಿ. ನಾನು ಹೇಳಿದೆ ಎಷ್ಟು? ನಮ್ಮ ಲೆಕ್ಕಾಚಾರದಲ್ಲಿ 311 ಬಿಲಿಯನ್ ಅಲ್ಲ, 311 ಬಿಲಿಯನ್ 40 ಮಿಲಿಯನ್ ವರ್ಷಗಳು. ಎಷ್ಟೋ ತುಂಬ ಜಾಸ್ತಿ ಅಂತ ಇಟ್ಕೊಳ್ಳಿ. ಅವನು ಅಷ್ಟು ವರ್ಷಗಳಾದಮೇಲೆ ಅವನು ಕೂಡ ಸಾಯಬೇಕು, ಬ್ರಹ್ಮ. ಆದರೆ ಬ್ರಹ್ಮ ಭಕ್ತನಾಗಿದ್ದರೆ ಅವನು ಸತ್ತಾಗ ಅವನು ಎಲ್ಲಿಗೆ ಹೋಗ್ತಾನೆ? ಎಲ್ಲಿಗೆ? ತಿರ್ಗಾ ಸ್ವರ್ಗಕ್ಕೆ ಬರಲ್ವಲ್ಲ, ವೈಕುಂಠಕ್ಕೆ ಹೋಗ್ತಾನೆ. ಯಾರು ಈ ರೀತಿ ಕ್ರಮೇಣವಾಗಿ ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕಕ್ಕೆ ಹೋಗಿರ್ತಾರೋ ಅವರು ಬ್ರಹ್ಮನ ಜೊತೆ ಮೋಕ್ಷವನ್ನು ಪಡಿತಾರೆ. ಸೊ ಸತ್ವಗುಣದಲ್ಲಿರೋನು ಯಾರು ಪುಣ್ಯ ಕಾರ್ಯಗಳನ್ನು ಮಾಡಿರ್ತಾನೋ, ಮತ್ತು ಸ್ವರ್ಗಕ್ಕೆ ಹೋಗಿ ಸುಖ ಅನುಭೋಗ ಮಾಡಬೇಕು ಅನ್ನೋ ಆಸೆ ಇಲ್ಲದೆ ಇರೋವಂಥ ವ್ಯಕ್ತಿ, ಅವನು ಈ ಊರ್ಧ್ವಲೋಕಕ್ಕೆ ಹೋಗ್ತಾನೆ. ಕ್ರಮೇಣವಾಗಿ ಅವನು ವೈಕುಂಠ ಲೋಕವನ್ನು ಪಡ್ಕೊಂಡ್ಬಿಡ್ತಾನೆ. ಇದು ಸತ್ವಗುಣದ ಫಲ. ಎರಡನೇದು ರಜೋಗುಣದ ಗುಣಲಕ್ಷಣಗಳೇನು? ನಾನು ಹೇಳಿದ್ನಲ್ಲ ಹೋದ್ಸತಿ, ಅನಿಯಂತ್ರಿತ ಆಸೆಗಳು. ಮಿತಿ ಇಲ್ಲದಷ್ಟು ಆಸೆಗಳು, ಬಯಕೆಗಳು. ಇದು ಬೇಕು, ಅದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು, ಕೊನೆಯೇ ಇಲ್ಲ. ನಾನು ಕೇಳಿದೆ, ಎಷ್ಟು ದುಡ್ಡು ಸಾಕು ಅಂಥ ಪ್ರಶ್ನೆ ನಾವು ರಜೋಗುಣದ ವ್ಯಕ್ತಿಗೆ ಕೇಳಿದ್ರೆ ಅವನ ಉತ್ತರ ಏನು? ಎಷ್ಟು ಸಿಕ್ಕಿದ್ರೂ ಸಂತೋಷ. ಸಾಕು ಅನ್ನೋದಿಲ್ಲ, ಎಷ್ಟು ಸಿಕ್ಕಿದ್ರೂ ಸಂತೋಷ. ಅದೇನು ಅಂತ ಗೊತ್ತಿಲ್ಲ, ಎಷ್ಟು ಸಿಕ್ಕಿದ್ರೂ ಸಂತೋಷ. ಸತ್ವಗುಣದಲ್ಲಿರೋನು ಅವನಿಗೆ ಗೊತ್ತು ಎಷ್ಟು ಬೇಕು ಅಂತ.
ಏನು ಯಾವುದರ ಆಧಾರದ ಮೇಲೆ ಹೇಳ್ತಾನೆ ಅವನಿಗೆ ಎಷ್ಟು ಬೇಕು ಅನ್ನೋದನ್ನು? ತನ್ನ ಜೀವನದ ಅಗತ್ಯತೆಗಳಷ್ಟೇ. ಆಹಾರ, ನಿದ್ದೆ, ಬಟ್ಟೆ ಇಷ್ಟಿದ್ರೆ ಸಾಕು. LIC ಪಾಲಿಸಿಗೆ ಇಷ್ಟು ಬೇಕು, ಇನ್ನೊಂದು ಪಾಲಿಸಿಗೆ ಇಷ್ಟು ಬೇಕು, ರಿಟೈರ್ಮೆಂಟ್ ಆದಮೇಲೆ ಇಷ್ಟು ಬೇಕು, ಅವನಿಗೆ ಅದರ ಯೋಚನೆ ಇಲ್ಲ. ಸೊ ಈ ರಜೋಗುಣದವನು ಏನು ಮಾಡ್ತಾನೆ? ಅವನು ಈ ಹಣ, ಸಂಪತ್ತು, ಸ್ಥಾನ, ಮಾನ ಇವುಗಳನ್ನು ಸಂಗ್ರಹ ಮಾಡೋದ್ರಲ್ಲೇ ಜೀವನ ಪೂರ್ತಿ ಕಳೆದು ಬಿಡ್ತಾನೆ. ಮತ್ತು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಈ ರೀತಿ ಜೀವನ ಮಾಡಿದವರಂತಹ ಏನು ಪಡ್ಕೋತಾರೆ ಅವರು? ಇಷ್ಟೊಂದು ಕಷ್ಟಪಟ್ಟು ಏನು ಪಡ್ಕೋತಾರೆ? ದುಃಖ. ದುಃಖ ಹೇಗೆ ದುಃಖ ಪಡ್ಕೋತಾರೆ? ರಜೋಗುಣದಲ್ಲಿರೋರು ಹೇಗೆ ದುಃಖ ಪಡ್ತಾರೆ? ಇದ್ರೇನಂತೆ, ಪಡ್ಕೋತೀನಿ, ಏನೇನು ಬೇಕೋ ಎಲ್ಲ ಸಾಧಿಸ್ಕೋತೀನಿ, ಏನು ತೊಂದರೆ ಇದೆ? ಇವಾಗ ಯೋಚನೆ ಮಾಡಿ, ಇವಾಗ ನಾವೇನು ಹೇಳ್ತೀವಿ, ಕತ್ತೆಗಳ ಥರ ಕೆಲಸ ಮಾಡ್ತಾರೆ ಅಂತ. ಕತ್ತೆಗಳ ಜೀವನ ಸಂತೋಷದ ಜೀವನನಾ? ಸೊ ಹಾಗಾಗಿ ಕೆಲಸ ಪ್ರಕ್ರಿಯೆಯಲ್ಲೇ ಅವನು ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ. ಆದರೆ ನೋಡಲ್ಲ ಅವನಿಗೆ ಅದು ಕಾಣೋದಿಲ್ಲ. 14 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದಾನೆ. ಪ್ರಭುಪಾದರು ಹೇಳ್ತಾರೆ, ಅವನು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಅವನು ಕೊನೆಗೆ ತಿನ್ನೋಕ್ಕಾಗೋದು? ಪ್ರಭುಪಾದರು ಹೇಳ್ತಾರೆ 2 ಚಪಾತೀಸ್ ಅಂತ. 2 ಚಪಾತಿ ತಿನ್ನೋದಕ್ಕೋಸ್ಕರ ಅಷ್ಟೊಂದು ಕಷ್ಟಪಡಬೇಕು? ಮೂರ್ಖ ಅಲ್ವಾ ಅವನು? ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ. ಆ 2 ಚಪಾತಿ ಇದ್ದರೆ ನಮ್ಮ ಹಣೆ ಬರದಲ್ಲ ಸಿಕ್ಕೇ ಸಿಗುತ್ತೆ. ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ. ಸೊ ಭಗವದ್ಗೀತೆಯಲ್ಲಿ ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ, ಇವನ ಜೀವನ ಸಂತೋಷ ಸಿಗೋದಿಲ್ಲ, ಇವನಿಗೆ ಬರೀ ದುಃಖನೇ ಅವನಿಗೆ. ಅರೆ ಅವನಿಗೆ ಕಾಣೋದಿಲ್ಲ ಅದು ದುಃಖ ಅಂತ. ಆಮೇಲೆ ಗುಣಲಕ್ಷಣಗಳು ತುಂಬ ಅತಿಯಾದ ಆಸಕ್ತಿ, ಯಾವುದೇ ಒಂದು ಭೌತಿಕ ವಿಷಯದ ಮೇಲೆ ಅತಿಯಾದ ಆಸಕ್ತಿ, ಅತಿಯಾಗಿ ಪ್ರಯಾಸ ಮಾಡೋದು ಅಂದರೆ ನಮ್ಮ ಕೈಗೆ ಸಿಗ್ತಾ ಇಲ್ಲ, ಆದರೆ ನಮ್ಮ ಸರ್ವಸ್ವವನ್ನು ಅದರ ಹಿಂದೆ ಹಾಕ್ಬಿಡ್ತೀವಿ. ಅವಾಗ ಏನಾಗುತ್ತೆ? ಏನು ಸಿಗುತ್ತೆ ಜೊತೆಗೆ? ಬೈ 1 get 1 ಫ್ರೀ. BP, ಶುಗರು, ಇದೆಲ್ಲ ಬೈ 1 get 1 ಫ್ರೀ. ರಜೋಗುಣದವ್ರಿಗೆ ಇದು ಬರೋದು, ತಮೋಗುಣದವ್ರಿಗೆ ಬರೋದೇ ಇಲ್ಲ. ಅವ್ರು ಆರಾಮಾಗಿರ್ತಾರೆ. ಸತ್ವಗುಣದವ್ರಿಗೂ ಬರಲ್ಲ. ಈ BP, ಡಯಾಬಿಟಿಸ್ ಎಲ್ಲ ಬರೋದು ರಜೋಗುಣದ ಜನರಿಗೆ. ಯಾಕೆ? ಅದಕ್ಕೆ ಇವತ್ತಿನ ಡಾಕ್ಟ್ರುಗಳೇನು ಹೇಳ್ತಾರೆ, ಈ ರೋಗಗಳು ಅಂತಲೇ ಹೇಳೋಕ್ಕಾಗಲ್ಲ, ಅದು ಏನೋ ಲೈಫ್ ಸ್ಟೈಲ್ ಅಂತಾರೆ. ಲೈಫ್ ಸ್ಟೈಲ್ ಡಿಸೀಸ್ ಅಂದರೆ ಏನರ್ಥ? ನೀವು ಯಾವ ರೀತಿ ಜೀವನ ಮಾಡ್ತಾಯಿದ್ದೀರೋ ಅದರಿಂದ ಬಂದಿದೆ. ಯಾವ ರೀತಿ ಜೀವನ ಮಾಡ್ತಾಯಿದ್ದೀವಿ? ಒಂದು ಕ್ಷಣ ಕೂತ್ಕೊಳ್ಳೋಕೆ ಸಮಯ ಇಲ್ಲ, ಒಂದು ಕ್ಷಣ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಇದು ಬೇಕು, ಅದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು, ಓಡ್ತಾ ಇರೋದು. ಎಲ್ಲಿಗಪ್ಪ ಓಡ್ತಾ ಇದ್ದೀರಾ? ಹೋಗ್ಲಿ ಓಡ್ತಾ ಇದ್ದೀರಾ, ಎಲ್ಲಿಗಾದರೂ ಓಡಬೇಕಲ್ವಾ? ನಿಲ್ಲಿಸ್ಬಿಟ್ಟು ಕೇಳಿದ್ರೆ ಏನು ಹೇಳ್ತಾರೆ? ಗೊತ್ತಿಲ್ಲ. ಹೋಗಲಿ 5 ವರ್ಷ ಆದಮೇಲೆ ಏನು? ಹೇಳ್ತಾರೆ 5 ವರ್ಷ 10 ವರ್ಷ ಕಷ್ಟಪಟ್ಕೊಂಡು ಹೇಳ್ಬೋದು. ಆಮೇಲೆ ಗೊತ್ತಿಲ್ಲ. ಅಯ್ಯೋ 10 ವರ್ಷ ಯಾರಿರ್ತಾರೆ ನೋಡ್ರಿ, ಬಿಡಿರಿ, ಅಷ್ಟೇ ಉತ್ತರ ಅವ್ರದ್ದು. ಸರಿ, ಇವ್ರು ಎಲ್ಲಿಗೆ ಹೋಗ್ತಾರೆ ಸತ್ತಾದ್ಮೇಲೆ? ಎಲ್ಲಿಗೆ ಬರ್ತಾರೆ? ಮತ್ತೆ ಇಲ್ಲಿಗೆ ಬರ್ತಾರೆ. ಅದು ಹೇಗೆ, ಯಾವಾಗ ಅಂದರೆ ವೇದಗಳ ಪ್ರಕಾರ ಕತ್ತೆಗಳ ಥರ ದುಡಿದಾಗ, ವೇದಗಳ ಪ್ರಕಾರ ಕಷ್ಟಪಟ್ಟು ರಜೋಗುಣದಲ್ಲಿ ಜೀವನ ನಡೆಸಿದ್ರೆ ಮತ್ತೆ ಭೂಲೋಕದಲ್ಲಿ ಮನುಷ್ಯನ ಜೀವನ. ಇಲ್ಲ ಅಂದರೆ ಇನ್ನೂ ಕೆಳಮಟ್ಟದ ಜೀವರಾಶಿಗೂ ಇಳಿಬಹುದು, ಸಾಧ್ಯತೆ ಇದೆ. ಓಕೆ, ಇದು ರಜೋಗುಣ. ತಮೋಗುಣದವನ ಗುಣಲಕ್ಷಣ ಏನು? ಇಲ್ಲ. ಅಯ್ಯೋ, ತಮೋಗುಣದವನಿಗೆ ಆಸೆ ಅನ್ನೋದೇ ಇಲ್ಲ ಪ್ರಭು. ಅವನಿಗೆ ದುರಾಸೆ ಪ್ರಶ್ನೆನೇ ಇಲ್ಲ. ಈ ದುರಾಸೆ ಎಲ್ಲ ರಜೋಗುಣದವ್ರಿಗೆ. ಈ ಆಸೆ, ದುರಾಸೆ ಇದೆಲ್ಲವೂ ರಜೋಗುಣ. ತಮೋಗುಣದ ಸುಮ್ಮನೆ ನಿದ್ದೆ ಮಾಡ್ತಾನೆ. ಅಯ್ಯೋ, ಯಾರೋ ತಂದು ಊಟ ಕೊಡ್ತಾರೆ, ನಾನು ಯಾಕಪ್ಪ ತಲೆ ಕೆಡಿಸ್ಕೋಬೇಕು? ಸೋಂಬೇರಿ. ತಮೋಗುಣದವನಿಗೂ ಸತ್ವಗುಣದವನಿಗೂ ವ್ಯತ್ಯಾಸ ಏನು? ಇಬ್ಬರದು ಒಂಥರ ವರ್ತನೆ ಒಂದೇ ಥರ ಇರ್ಬೋದು, ಆದರೆ ಒಬ್ಬ ಜ್ಞಾನದಲ್ಲಿದ್ದಾನೆ, ಇನ್ನೊಬ್ಬ ಅಜ್ಞಾನದಲ್ಲಿದ್ದಾನೆ ಅಷ್ಟೇ. ಇವನು ಯಾರಿಗೆ ಬೇಕು ಅಂತ ನಿದ್ದೆ ಮಾಡ್ತಾನೆ, ಅವನು ಇಲ್ಲ, ಏನು ಬರುತ್ತೆ ಭಗವಂತ ಕೊಡ್ತಾನೆ ಅನ್ನೋ ಮನೋಭಾವದಲ್ಲಿರ್ತಾನೆ. ಸೊ ಇಬ್ಬರು ಒಂದೇ ಥರ ಅನಿಸುತ್ತೆ ನಮಗೆ, ಅರೆ ಅಜಗಜ ಅಂತರ ವ್ಯತ್ಯಾಸ. ಸೊ ತಮೋಗುಣದವನು ಎಲ್ಲಿಗೆ ಹೋಗ್ತಾನೆ? ಪಾಪ ಅವನು ಏನು ಸುಮ್ಮನೆ ನಿದ್ದೆ ಮಾಡ್ತಾನೆ, ನರಕ ಕಳಿಸ್ಬಿಟ್ರು ಮಾತಾಜಿ.
ನರಕಕ್ಕೂ ಹೋಗ್ಬೋದು, ಆದರೆ ಅಷ್ಟೊಂದು ದುಷ್ಟ ಅಲ್ಲ, ಪರವಾಗಿಲ್ಲ. ಎಲ್ಲಿಗೆ ಹೋಗ್ತಾನೆ? ಪ್ರಾಣಿಗಳ ಸಾಮ್ರಾಜ್ಯ, ಪ್ರಾಣಿಗಳ ಶರೀರ. ಯಾಕೆಂದರೆ ಪ್ರಾಣಿಗಳ ತಮೋಗುಣ, ಪ್ರಾಣಿ ಜೀವನ. ಇವಾಗ ಉದಾಹರಣೆಗೆ ವೃಕ್ಷಗಳು, ಈ ಎಲ್ಲ ಜೀವನವನ್ನು, ದೇಹವನ್ನು ಪಡ್ಕೋಬೋದು. ಯಾಕಂದರೆ ವೃಕ್ಷಗಳು ತುಂಬ ತಮೋಗುಣ. ಸೊ ಹೀಗೆ ಕೆಳಮಟ್ಟದ ಜೀವನಕ್ಕೆ ಇಳಿತಾರೆ. ಸೊ ಜೀವನದಲ್ಲಿ ನಾವು ಯಾವ ರೀತಿ ಇದ್ದೀವಿ? ಸತ್ವಗುಣದಲ್ಲಿ ಜೀವನ ಮಾಡ್ತಾ ಇದ್ದೀವೋ, ರಜೋಗುಣದಲ್ಲಿ ಜೀವನ ಮಾಡ್ತಾ ಇದ್ದೀವೋ, ತಮೋಗುಣದಲ್ಲಿ ಜೀವನ ಮಾಡ್ತಾ ಇದ್ದೀವೋ, ಅದರ ಪ್ರಕಾರ ಭವಿಷ್ಯ ಗ್ಯಾರಂಟಿ, ಯಾರು ಬದಲಾಯಿಸೋಕ್ಕಾಗಲ್ಲ. ನಾನು ಸ್ವಲ್ಪ ಇನ್ಫ್ಲೂಯೆನ್ಸ್ ಇದೆಯಪ್ಪ, ನಾನು ಇನ್ಫ್ಲೂಯೆನ್ಸ್ ಮಾಡಿಸ್ತೀನಿ. ಇನ್ಫ್ಲೂಯೆನ್ಸ್ ಮಾಡೋರು ಕೂಡ ಯಾವುದೋ ಒಂದು ಪ್ರಾಣಿ ಆಗಿರ್ತಾರೆ ಅಥವಾ ಇನ್ನೇನೋ ಆಗಿರ್ತಾರೆ. ಸೊ ಹಾಗಾಗಿ ಜೀವನ ಯಾವ ರೀತಿ ನಡೆಸ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಆ್ಯಕ್ಚುಲಿ ಶಾಸ್ತ್ರದಲ್ಲಿ ಹೇಳ್ತಾರೆ, ಒಬ್ಬ ವ್ಯಕ್ತಿಯನ್ನು ಅವನ ಇವತ್ತಿನ ಕಾರ್ಯಗಳನ್ನು ನೋಡಿ ಹೆಚ್ಚು ಕಡಿಮೆ ಅವನ ಹಿಂದಿನ ಕಾರ್ಯಗಳು ಮುಂದಿನ ಕಾರ್ಯಗಳು ಎರಡನ್ನೂ ಹೇಳ್ಬಿಡ್ಬೋದು ಅಂತ. ಒಂದೇ ಎಕ್ಸೆಪ್ಷನ್ ಅದಕ್ಕೆ, ಏನೋ ಕೃಷ್ಣ ಪ್ರಜ್ಞೆಗೆ ಬರದೇ ಹೋದರೆ ಅವನ ಹಿಂದೆ ಏನು ನಾಳೆ ಏನು ಹೇಳ್ಬಿಡ್ಬೋದು. ಆದರೆ ಕೃಷ್ಣ ಪ್ರಜ್ಞೆಗೆ ಬಂದರೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಯಾರಿಗೂ ಹೇಳೋಕ್ಕಾಗದೇ ಇರೋ ರೀತಿಯಲ್ಲಿ ನಿಮ್ಮ ಸ್ವಭಾವ ಬದಲಾಗ್ಬಿಡುತ್ತೆ. ಅದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿರೋರು ಜ್ಯೋತಿಷಿ ಹತ್ರ ಹೋದರೆ ಗೊತ್ತಾಗಲ್ಲ ಏನು. ಯಾಕೆಂದರೆ ಜ್ಯೋತಿಷಿ ನಿಮ್ಮ ಹುಟ್ಟಿನ ಸಮಯ ಇತ್ಯಾದಿಗಳ ಪ್ರಕಾರ ನಿಮ್ಮ ಭವಿಷ್ಯವನ್ನು ಹೇಳ್ತಾನೆ. ಆದರೆ ಭಕ್ತನ ಜೀವನದಲ್ಲಿ ಕೈ ಮೇಲಿರೋ ಗೆರೆ ಎಲ್ಲ ಬದಲಾವಣೆ ಆಗೋಗಿರುತ್ತೆ. ಸೊ ಹಾಗಾಗಿ ನಮಗೆ ಜ್ಯೋತಿಷಿ ಹತ್ರ ಹೋದರೆ ಅವನೇನೋ ಹೇಳ್ತಾನೆ, ನಮ್ಮ ಜೀವನದಲ್ಲಿ ಏನೋ ನಡೀತಾ ಇರುತ್ತೆ. ಯಾಕೆಂದರೆ ಎಲ್ಲ ಬದಲಾವಣೆ ಆಗುತ್ತೆ, ಭಕ್ತನ ಜೀವನದಲ್ಲಿ ಎಲ್ಲ ಬದಲಾವಣೆ ಆಗುತ್ತೆ. ಆದರೆ ಇಲ್ಲದೆ ಹೋದರೆ, ಭಕ್ತಿ ಇಲ್ಲದೆ ಇದ್ದರೆ ಯಾರನ್ನಾರು ನೋಡ್ಬಿಟ್ಟು ಹೇಳ್ಬಿಡ್ಬೋದು, ಹೌದಪ್ಪ ಇವ್ರು ಹೋದ ಜನ್ಮದಲ್ಲಿ ಹೀಗಿದ್ರು, ಇವತ್ತು ಹಿಂಗಿದ್ದಾರೆ, ನಾಳೆ ಹಿಂಗಿರ್ತಾರೆ, ಅಷ್ಟೇ, ಕ್ಲೋಸ್. ಇನ್ನೇನು ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಅದಕ್ಕೆ ಇದನ್ನು ಸ್ವಭಾವ ಅಂತ ಹೇಳೋದು, ಸ್ವಭಾವ. ಸೊ ಈ ಸ್ವಭಾವವನ್ನು ನಾವು ಬದಲಾಯಿಸಬೇಕು. ಇದು ಮೊದಲನೇ ವಿಷಯ. ಓಕೆ, ಅದು ಹೆಚ್ಚು ತಮೋಗುಣದವರು, ಹೆಚ್ಚು ತಮೋಗುಣದ ಜೊತೆ ಇನ್ನೂ ದುಷ್ಟ ಕಾರ್ಯಗಳನ್ನು ಮಾಡಿದವರು, ಇವರು ಗೂಂಡಾಗಳು, ರೌಡಿಗಳು, ಇಂಥರ. ಅಂದರೆ ಅವ್ರಿಗೆ ರಜೋಗುಣನೂ ಇದೆ, ಆದರೆ ತಮೋಗುಣ ಇರೋದ್ರಿಂದ ಮಾಡಬೇಕು ಮಾಡಬಾರ್ದು ಅಥವಾ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು. ಸೊ ಅವರು ಹೆಚ್ಚು ಕೆಳಗಡೆ ಹೋಗ್ತಾ ಇರ್ತಾರೆ. ಕೊನೆಗೆ ಇನ್ನೂ ಯಾರು ನರಕಕ್ಕೆ ಹೋಗೋರು ಯಾರು? ಯಾವುದೇ ಗುಣದಲ್ಲಿರೋನಾದರೂ ನರಕಕ್ಕೆ ಹೋಗ್ಬೋದು, ಯಾವಾಗ ಅವನು ದುಷ್ಟ ಕೆಲಸ ಮಾಡಬಾರ್ದು ಕೆಲಸ ಮಾಡಿದಾಗ. ಸತ್ವಗುಣದಲ್ಲಿರೋನು ಬೈ ಚಾನ್ಸ್ ಏನಾದರೂ ಅವನಿಂದ ತಪ್ಪಾದರೆ ಅವನು ಅನುಭವಿಸ್ಬೇಕಾಗತ್ತೆ. ರಜೋಗುಣದವನು ಅನುಭವಿಸ್ಬೇಕಾಗತ್ತೆ, ತಮೋಗುಣದವನು ಅನುಭವಿಸ್ಬೇಕಾಗತ್ತೆ. ಸೊ ದುಷ್ಟ ಕಾರ್ಯಗಳನ್ನು ಮಾಡಿದವರು ನರಕಕ್ಕೆ ಹೋಗ್ತಾರೆ ಶಿಕ್ಷೆಗಾಗಿ. ನರಕದ ಉದ್ದೇಶ ಏನು? ಈ ಭೌತಿಕ ಜೀವನದಲ್ಲೂ ನಾವು ಕಷ್ಟ ಅನುಭವಿಸ್ತಾ ಇದ್ದೀವಿ. ಈ ಕಷ್ಟಕ್ಕೂ ನರಕದ ಕಷ್ಟಕ್ಕೂ ಏನು ವ್ಯತ್ಯಾಸ? ಇಲ್ಲಿ ಯಾರು ಕಷ್ಟ ಅನುಭವಿಸ್ತಾರೆ, ಅಲ್ಲಿ ಯಾರು ಕಷ್ಟ ಅನುಭವಿಸ್ತಾರೆ? ಏನು? ಹಾಂ, ಓಕೆ. ಇನ್ನೇನಾದರೂ? ಓಕೆ, ಇದು ಮುಖ್ಯವಾದ ವಿಷಯ. ಆದರೆ ಇದು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ತುಂಬ ಸಮಯ ತೊಗೊಂಡ್ಬಿಡುತ್ತೆ. ಭೌತಿಕ ಜಗತ್ತಿನಲ್ಲಿ, ಜೀವನದಲ್ಲಿ ನಾವು ಇವತ್ತು ನೋವು ಅನುಭವಿಸ್ತಾ ಇರೋದಕ್ಕೆ ಕಾರಣ ನಾನು ಆತ್ಮ ಅನ್ನೋ ಜ್ಞಾನ ಇಲ್ಲದೆ ಇರೋದ್ರಿಂದ. ನಾನು ಈ ಶರೀರ ಅಂದ್ಕೊಂಡು ನಾನು ಇಲ್ಲೂ ಜೀವನ ಮಾಡ್ತಾಯಿದ್ದೀನಿ. ಹಾಗಾಗಿ ದೇಹಕ್ಕೆ ಇವಾಗ ಏನೋ ತೊಂದರೆ ಆಯಿತು, ಯಾಕೆ ನನಗೆ ದುಃಖ ಆಗುತ್ತೆ? ನಾನು ದೇಹನೇ ಅಲ್ಲ. ಇವಾಗ ಆ ಚೇರ್ ಮುರಿತು, ಅದಕ್ಕೂ ನನಗೂ ಏನು ಸಂಬಂಧ? ನನಗೇನು ನೋವಾಗಲ್ಲ. ಚೇರ್ ಕಾಲು ಮುರಿದೋಯ್ತು, ನನಗೇನು ನೋವಾಗಲ್ಲ. ಅರೆ ನನ್ನ ಕಾಲು ಮುರಿದ್ರೆ ಯಾಕೆ ನೋವಾಗ್ತಾಯಿದೆ? ನಾನು ದೇಹ ಅಂತ ಜೀವನ ಮಾಡ್ತಾ ಇರೋದ್ರಿಂದ, ನನ್ನ ದೇಹದ ಮೇಲೆ ನನಗೆ ಅಷ್ಟೊಂದು ವ್ಯಾಮೋಹ ಇರೋದ್ರಿಂದ. ಹಾಗಾಗಿ ಈ ಭೂಮಿಯಲ್ಲಿದ್ದಾಗಲೂ ನಾನು ನೋವು ನಲಿವು ಅನುಭವಿಸೋದು ನಾನು ಶರೀರ ಅಂದ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ. ಆದರೆ ದೇಹ ಅಂದರೆ ಆತ್ಮ ಏನು ಅಂದ್ಕೊಂಡಿದೆ? ಅಯ್ಯೋ ನಾನೇ ದೇಹ. ಹಾಗಾಗಿ ಆತ್ಮಕ್ಕೂ ನೋವಾಗ್ತಾ ಇದೆ, ಇಲ್ಲೂ ಕೂಡ ಆತ್ಮಕ್ಕೂ ನೋವಾಗ್ತಾ ಇದೆ. ಆದರೆ ನಮ್ಗೆ ಗೊತ್ತಿಲ್ಲ, ನಮಗೆ ಆತ್ಮ ಅನ್ನೋದೇ ಗೊತ್ತಿಲ್ಲ. ಇನ್ನು ಆತ್ಮದ ನೋವಿನ ಬಗ್ಗೆ ಏನು ತಿಳ್ಕೊತೀವಿ ನಾವು? ಇಲ್ಲಿ ಕಷ್ಟಕ್ಕೂ ನರಕದ ಕಷ್ಟಕ್ಕೂ ವ್ಯತ್ಯಾಸ ಏನು ಅಂದರೆ, ಇಲ್ಲಿ ತುಂಬ ಜಾಸ್ತಿ ಪಾಪ ಮಾಡಿಲ್ದೇ ಇರೋವಂಥವ್ರು ಇಲ್ಲೇ ಕಷ್ಟವನ್ನು ಅನುಭವಿಸ್ತಾರೆ. 50-50 ಹೆಚ್ಚು ಕಡಿಮೆ.
ಯಾರು ತುಂಬ ಪಾಪವನ್ನು ಮಾಡಿದಾರೋ, ಪುಣ್ಯದ ಒಂದು ಭಾಗ ಬಹಳ ಕಡಿಮೆ ಇದ್ದು ತುಂಬ ಪಾಪ ಮಾಡಿರೋವಂಥವರು ಅವರು ನರಕಕ್ಕೆ ಹೋಗಬೇಕು. ಎಷ್ಟು ಪಾಪ ಅಂದರೆ ಈ ಶರೀರದಲ್ಲಿ ಅವನಿಗೆ ನೋವನ್ನು ಕೊಟ್ಟರೆ, ಅವನಿಗೆ ಶಿಕ್ಷೆಯನ್ನು ಕೊಟ್ಟರೆ ಸತ್ತೋಗ್ಬಿಡ್ತಾನೆ. ಅಂತಹ ಪಾಪ ಮಾಡಿರೋರು ನರಕಕ್ಕೆ ಹೋಗಿ ಅವರಿಗೆ ಸ್ಪೆಷಲ್ ಶರೀರ, ಆ ನರಕ ಯಾತನೆಯನ್ನು ಅನುಭವಿಸೋಕ್ಕೆ ಸೂಕ್ತವಾಗಿರುವಂಥ ಶರೀರವನ್ನು ಕೊಟ್ಟು ಕಳಿಸ್ತಾರೆ. ಅದಾದಮೇಲೆ ಮತ್ತೆ ಕೆಳಜೀವಿಗೆ ಬರಬೇಕು, ಕೆಳಜೀವರಾಶಿಗೆ ಅಲ್ಲಿ ಮುಗಿಸಾದ ಮೇಲೆ ತಮೋಗುಣಕ್ಕೆ ಬಂದು ಕ್ರಮೇಣವಾಗಿ ಆಮೇಲೆ ಮನುಷ್ಯ ಜನ್ಮ. ಮಾತಾಜಿ ಏನೋ ಪ್ರಶ್ನೆ ಇತ್ತು ನಿಮಗೆ? ಪಾತಾಳದಲ್ಲಿ ಕೆಳಲೋಕಗಳಲ್ಲಿ ಇವಾಗ ನಾವು ತಿಳ್ಕೋಬೇಕು, ಹಾವುಗಳು, ಇವಾಗ ಹಾವು ಎಲ್ಲಕ್ಕಿಂತ ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ, ಸಾಧುಗಳಿಗೆ ಸಾಮಾನ್ಯವಾಗಿ ಜೀವಿಗಳನ್ನು ಕೊಂದರೆ ಅವರಿಗೆ ಸಂತೋಷ ಆಗಲ್ಲ, ಆದರೆ ಹಾವುಗಳನ್ನು, ಚೇಳುಗಳನ್ನು ಕೊಂದರೆ ಸಾಧುಗಳಿಗೂ ಸಂತೋಷ ಆಗತ್ತಂತೆ. ಯಾಕೆ? ವಿಷಜಂತು ಬೇಕಾದಷ್ಟಿದೆ. ಇನ್ನು ಹಾವು ಚೇಳು ಕಾರಣ ಇಲ್ಲದೆ ತೊಂದರೆ ಕೊಡುತ್ತವೆ. ಹಾವು ಚೇಳು, ಇವಾಗ ಹಾವು ಏನಾದ್ರು ನಿಮಗೆ ಬಂದ್ಬಿಟ್ಟು ಕೇಳ್ತಾ, ಏನಪ್ಪ ನಿನ್ನ ಕುಲ ಗೋತ್ರ ಒಳ್ಳೆ ಕೆಲಸ ಮಾಡಿದ್ಯಾ ಕೆಟ್ಟ ಕೆಲಸ ಮಾಡಿದ್ಯಾ, ನನಗೇನಾದ್ರು ತೊಂದರೆ ಕೊಟ್ಟಿದ್ಯಾ? ಅದ್ರ ಕೆಲಸ ಕಚ್ಚೋದು ಅಷ್ಟೇ. ಅದಕ್ಕೆ ಸಾಧುಗಳು ಕೂಡ ಆ ಹಾವು ಚೇಳುಗಳನ್ನು ಚೇಳುಗಳ ಸತ್ತರೆ ಸಂತೋಷ ಪಡ್ತಾರಂತೆ. ಅಂದರೆ ಏನರ್ಥ, ಇವೆಲ್ಲ ಬಹಳ ಕೆಳಮಟ್ಟದ ಜೀವರಾಶಿಗಳು. ಕೆಳಗೆ ಹೋಗ್ತಾ ಸಂಪೂರ್ಣವಾಗಿ ಈ ಕೆಳಲೋಕಗಳು ಅಂದರೆ ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ ಇವೆಲ್ಲವೂ ಕೂಡ ಭೂಮಿಯ ಒಳಗಡೆ ಇರೋದು. ಭೂಮಿಯನ್ನು ಕೊರೆದು ಒಳಗಡೆ ಹೋಗಬೇಕು ಈ ಲೋಕಗಳಿಗೆ. ಇವಾಗ ಭೂಮಿ ಒಳಗಡೆ ಹೋದ ಮೇಲೆ ಸೂರ್ಯನ ಪ್ರಕಾಶ ಎಲ್ಲಿ ಬರುತ್ತೆ ನೋಡಿ. ಅಷ್ಟು ಪಾಪಿ ಜೀವಿಗಳು, ಸೂರ್ಯನ ಬೆಳಕಿಲ್ಲ ಅವಕ್ಕೆ ಕೆಳಮಟ್ಟದ ಲೋಕಗಳಲ್ಲಿ. ಮತ್ತು ಬೆಳಕು ಎಲ್ಲಿಂದ ಬರ್ತಾ ಇದೆ? ಕೆಳಗಡೆ ಇರೋ ನಾಗಗಳ ತಲೆಯ ಮೇಲೆ ಆಭರಣಗಳಿದೆ, ಆ ಆಭರಣಗಳ ಬೆಳಕಿನಿಂದ ಅಲ್ಲಿ ಏನೋ ಒಂದು ಲೈಟ್, ಈ ಥರ ಆರ್ಟಿಫಿಷಿಯಲ್ ಲೈಟ್, ಯಾವಾಗಲೂ ಆರ್ಟಿಫಿಷಿಯಲ್ ಲೈಟ್ ಇರುತ್ತಲ್ಲ. ಆದರೆ ಸೂರ್ಯನ ಬೆಳಕು ಹೋಗೋದಿಲ್ಲ ಅಲ್ಲಿಗೆ. ನಾವು ಎಲ್ಲ ಹಾವುಗಳನ್ನು ಪೂಜಿಸೋದಕ್ಕೆ ವಿಶೇಷ ಕಾರಣ ಇದೆ. ಶಿವ, ಅನಂತ ಶೇಷ, ಎಲ್ಲ ಹಾವುಗಳನ್ನು ಪೂಜಿಸಲ್ಲ ನಾವು. ಇವರು ಅನಂತ ಶೇಷ ಯಾರು? ಬಲರಾಮ, ನಾರಾಯಣ ಅಲ್ಲ, ಬಲರಾಮನ ವಿಸ್ತರಣೆ. ಬಲರಾಮ ಪೂರ್ಣಿಮೆ ಬಂದಾಗ ನಾವು ಅದನ್ನು ಹೇಳ್ತೀವಿ. ಬಲರಾಮ ಕೃಷ್ಣನಿಗೆ 5 ರೀತಿಗಳಲ್ಲಿ ಸೇವೆಯನ್ನು ಮಾಡ್ತಾನೆ, ಅಥವಾ 5 ವ್ಯಕ್ತಿಗಳಾಗಿ ಸೇವೆಯನ್ನು ಮಾಡ್ತಾನೆ. ಅದರಲ್ಲಿ ಒಂದು ವ್ಯಕ್ತಿತ್ವ, ಒಬ್ಬ ಶೇಷ. ಅವನು ಹಾವಿನ ರೂಪವನ್ನು ತಳೆದಿದ್ದಾನೆ. ಯಾಕೆಂದರೆ ಭಗವಂತ ಅವನ ಮೇಲೆ ಶಯನಿಸ್ತಾನೆ, ಹಾಗಾಗಿ ಅವನನ್ನು ಪೂಜಿಸೋದು. ಅವನು ಭಗವಂತನ ಎಲ್ಲ ವೈಯಕ್ತಿಕ ಸೌಕರ್ಯಗಳನ್ನು ನೋಡ್ಕೊಳ್ಳೋದು ಅನಂತ ಶೇಷನ ಕೆಲಸ. ಹಾಗಾಗಿ ನಾವು ಅವನನ್ನು ಪೂಜಿಸ್ತೀವಿ. ಆ ಶಿವ ಯಾಕೆ ಆ ಹಾವನ್ನು ತನ್ನ ಕತ್ತು ಸುತ್ತಕೊಂಡಿದ್ದಾನೆ? ಯಾಕಂದರೆ ಅವನ ಆರಾಧ್ಯ ದೇವ ಅದೇ ಶೇಷ. ಆದರೆ ನಾವು ಎಲ್ಲ ಹಾವುಗಳನ್ನು ಪೂಜಿಸೋದಿಲ್ಲ. ಈಗಿನ ಕಾಲದಲ್ಲಿ ನೋಡಿ, ಇದು ಏನಂದರೆ ನಾವು ಮಾಡೋ ಎಷ್ಟೊಂದು ಅರ್ಧಂಬರ್ಧ ಕಾರ್ಯಗಳಿಗೆ ನಮಗೆ ಕಾರಣ ಏನು ಅಂತಲೇ ಗೊತ್ತಿರೋದು. ಇವಾಗ ಹುತ್ತಕ್ಕೆ ಹೋಗ್ಬಿಟ್ಟು ಹಾಲು ಹಾಕ್ತೀವಿ, ಏನು ಕಾರಣ? ಯಾರೋ ಹೇಳಿದ್ರು ಮಾಡಿ ಒಳ್ಳೇದಾಗತ್ತೆ, ಮಾಡ್ತೀವಿ. ಆದರೆ ನಾವು ಎಲ್ಲ ಹಾವುಗಳನ್ನು ಪೂಜಿಸೋದಲ್ಲ, ಆ ಪೂಜನೀಯ ಹಾವುಗಳಿವೆ. ಪೂಜನೀಯ ಹಾವುಗಳನ್ನು ಪೂಜಿಸೋದಕ್ಕೆ ಕಾರಣ ಇದೆ. ಆದರೆ ಸಾಮಾನ್ಯವಾಗಿ ಕೆಳಮಟ್ಟ ಲೋಕದಲ್ಲಿರೋ ಇವಾಗ ವಾಸುಕಿ, ನಾಗಗಳ ಒಡೆಯ ಅವನನ್ನು ಯಾಕೆ ಪೂಜಿಸ್ತೀವಿ? ಸಮುದ್ರ ಮಂಥನಕ್ಕೆ ಅವನು ಸೇವೆಯಲ್ಲಿ ತೊಡಗದ. ಕಾರಣಗಳಿದೆ ಎಲ್ಲ. ಇವಾಗ ಹಂಗೆ ನೋಡಿದ್ರೆ ಗರುಡ, ಪಕ್ಷಿಗಳೆಲ್ಲ ಕೆಳಮಟ್ಟದ ಜೀವರಾಶಿಗಳು. ಅಥವಾ ಹನುಮಂತ, ಪ್ರತಿಯೊಂದು ಜೀವರಾಶಿಯಲ್ಲೂ ಕೂಡ ಭಗವಂತ ಅಥವಾ ಭಗವಂತನ ಭಕ್ತರು ಆ ಒಂದು ಜೀವರಾಶಿಯಲ್ಲಿ ಇದ್ದು ಭಗವಂತನ ಸೇವೆಯನ್ನು ಮಾಡಿದ್ರೆ ಅವರು ಪೂಜನೀಯರು.
ಹಾಗನ್ಬಿಟ್ಟು ನಾವು ಎಲ್ಲ ಕೋತಿಗಳನ್ನು ಪೂಜೆ ಮಾಡ್ತೀವ? ಇಲ್ಲ. ಸೊ ನಾವು ತಿಳ್ಕೊಬೇಕು, ಇದಕ್ಕೆ ಕಾರಣ ಇದೆ, ಕಾರಣಗಳಿರೋದ್ರಿಂದ ನಾವು. ಆದರೆ ಸಾಮಾನ್ಯವಾದ ತಿಳುವಳಿಕೆ ಏನು, ಈ ಕೆಳಗಿನ ಅತಲ ವಿತಲ ತುಲ ಇದು ಕೆಳಗ ಲೋಕಗಳಿಗೆ ಪ್ರವೇಶ ಮಾಡಿದವರು ಎಲ್ಲರೂ ಕೂಡ ಪಾಪಿಗಳು, ಎಲ್ಲರೂ ಪಾಪಿಗಳು. ಅದಕ್ಕೆ ಹಾವು ನೋಡಿ, ಇವತ್ತು ನೀವು ಹಾವಿಗೆ ಏನು ಲೆಕ್ಕಾಚಾರ ಇಲ್ಲ, ಹಾವಿಗೆ ಏನು ಲೆಕ್ಕಾಚಾರ ಇಲ್ಲ. ಕಚ್ಚಬೇಕು, ಅದರ ಹತ್ರ ಯಾರು ಹೋದರೆ ಕಚ್ಚುತ್ತದೆ ಅಷ್ಟೇ. ಇನ್ನೇನು ಅದಕ್ಕೆ ಕಾರಣ ಬೇಕಿಲ್ಲ, ಯಾಕೆ ಕಚ್ತಾ ಇದ್ದೀನಿ. ಸೊ ಬೇರೆ ಬೇರೆ ಬಹಳ ಇದು. ಅದಕ್ಕೆ ಶಾಸ್ತ್ರದ ಆಳಕ್ಕೆ ನಾವು ಇಳಿಯೋಕ್ಕೆ ಹೋದರೆ ಹೆಚ್ಚು ಕಡಿಮೆ ನಾವು ಮಾಡ್ತಾ ಇರೋ ಎಲ್ಲ ವಿಷಯಗಳಿಗೂ ಒಂದು ಪ್ರಶ್ನೆ ಬಂದ್ಬಿಡುತ್ತೆ, ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು. ಆದರೆ ನಾವು ಎಲ್ಲವನ್ನು ಭಕ್ತಿಯ ದೃಷ್ಟಿಯಿಂದ ನೋಡಬೇಕು, ಭಗವಂತನ ದೃಷ್ಟಿಯಿಂದ ನೋಡಬೇಕು. ಆವಾಗ ನಮಗೆ ಸ್ವಲ್ಪ ವಿಷಯಗಳು ಅರ್ಥ ಆಗುತ್ತೆ. ಆದರೂ ಕೂಡ ಈ ಸೃಷ್ಟಿ ಎಷ್ಟು ಆಳವಾದದ್ದು ಅಂದರೆ ಎಲ್ಲ ವಿಷಯಗಳಿಗೂ ಉತ್ತರ ಎಲ್ಲರ ಹತ್ರ ಇರೋಕ್ಕೆ ಸಾಧ್ಯ ಇಲ್ಲ, ಕಷ್ಟ, ಬಹಳ ವಿಷಯಗಳಿದೆ. ಇವಾಗ ಎನಿವೆ ಅದಕ್ಕೆ ಹೇಳಿದೆ, ಇದು ಉತ್ತರ ಕೊಡೋಕೆ ಹೋದರೆ ಇದು ಬೇರೆ. ಭಾಗವತದಲ್ಲಿ ಸೃಷ್ಟಿಯ ಕಾರ್ಯಗಳು ಎಲ್ಲವೂ ಭಗವಂತನಿಂದನೇ ಬಂದಿರೋದು. ಎಲ್ಲ ಜೀವಿಗಳು ಬರ್ತಾ ಇರೋದು ಭಗವಂತನಿಂದಾನೆ. ಮತ್ತು ಯಾಕೆ ಮೇಲೆ ಕೀಳು? ಯಾಕಂದರೆ ಆ ಜೀವಿಗೆ ಸಂಬಂಧಿತವಾಗಿರುವಂಥದ್ದು ಎಲ್ಲವೂ ಭಗವಂತನಿಂದ ಬಂದಿದೆ. ಆದರೆ ಈ ಥರ ಅಸೂಯೆ ಇರುವಂಥ ಜೀವಿಗೆ ಯಾವ ಶರೀರ? ಹಾವಿನ ಶರೀರ. ಸೊ ಹೀಗೆ ಏನಿವೆ. ಓಕೆ, ಸೊ 3 ಗುಣಗಳ ವರ್ಣನೆ ಆಯಿತು. ಇವಾಗ ಈ 3 ಗುಣಗಳು, ಪ್ರತಿಯೊಬ್ಬ ಮನುಷ್ಯನಲ್ಲೂ 3 ಗುಣಗಳು ಇವೆ. ಒಂದೊಂದು ಸಮಯಕ್ಕೆ ಒಂದೊಂದು ಗುಣ ಪ್ರಧಾನವಾಗುತ್ತೆ. ನಾನು ಹೇಳ್ದಂಗೆ ದೇವಸ್ಥಾನಕ್ಕೆ ಹೋದಾಗ ಸತ್ವಗುಣ ಪ್ರಧಾನವಾಗುತ್ತೆ, ನಿದ್ದೆ ಮಾಡ್ತಿರುವಾಗ ತಮೋಗುಣ ಪ್ರಧಾನವಾಗುತ್ತೆ, ಯಾರೋ ನಮಗೇನಾರು ಹೇಳಿಬಿಟ್ರೆ ಏನು ಪ್ರಧಾನ ಆಗುತ್ತೆ? ಕೋಪ ಬಂದಾಗ ರಜೋಗುಣ ತಮೋಗುಣ ಎರಡೂ. ಕೋಪ ಬರೋದೇ ತಮೋಗುಣ, ಆದರೆ ಅದು ಶುರು ಆಗೋದು ರಜೋಗುಣದಿಂದ. ಸೊ ಹಾಗಾಗಿ ಹೀಗೆ ನಮ್ಮಲ್ಲಿ ಈ ಗುಣಗಳಿವೆ, ಒಂದೊಂದು ಸತಿ ಒಂದೊಂದು ಮೇಲ್ಗೈ ಸಾಧಿಸುತ್ತೆ. ಆದರೆ ಮುಖ್ಯವಾದ ವಿಷಯ, ಈ 3 ಗುಣಗಳನ್ನು ನಾವು ಮೀರಬೇಕು. 3 ಗುಣಗಳನ್ನು ಮೀರಬೇಕು. ಇವಾಗ ಈ 3 ಗುಣಗಳನ್ನು ಮೀರಿದವನು ಎಲ್ಲಿಗೆ ಹೋಗ್ತಾನೆ? ಅವನ ಗತಿ ಏನು? ಇವಾಗ 3 ಗುಣಗಳ ಗತಿಗಳ ಬಗ್ಗೆ ಹೇಳಿದ್ವಿ. ಸತ್ವಗುಣದಲ್ಲಿರೋನು ಊರ್ಧ್ವ ಲೋಕಗಳಿಗೆ ಹೋಗ್ತಾನೆ, ರಜೋಗುಣದಲ್ಲಿರೋನು ಮಧ್ಯ ಲೋಕಕ್ಕೆ ಬರ್ತಾನೆ, ತಮೋಗುಣದಲ್ಲಿರೋನು ಪ್ರಾಣಿಗಳ ಸಾಮ್ರಾಜ್ಯ ಅಥವಾ ಕೆಳ ಲೋಕಕ್ಕೆ ಹೋಗ್ತಾನೆ. ಇವಾಗ 3 ಗುಣಗಳನ್ನು ಮೀರಿದವನ ಗತಿ ಏನು? ಅವನೆಲ್ಲಿಗೆ ಹೋಗ್ತಾನೆ? ವೈಕುಂಠಕ್ಕೆ ಹೋಗ್ತಾನೆ. ಯಾಕೆ? ಈ 3 ಗುಣಗಳನ್ನು ಮೀರಿರೋ ಹಂತವನ್ನೇ ದಿವ್ಯ ಗುಣ ಅಂತ ಕರೆಯೋದು. ಏನಂತ ಕರೀತಾರೆ? ದಿವ್ಯ ಗುಣ ಅಥವಾ ಶುದ್ಧ ಸತ್ವ ಅಂತಾರೆ. ಭಗವಂತನ ಗುಣಲಕ್ಷಣ ಏನು? ಭಗವಂತ ಯಾವ ಗುಣ ಪಡ್ಕೊಂಡಿದ್ದಾನೆ? ನಿರ್ಗುಣ. ಅಂದರೆ ಯಾವ ಗುಣ? ಗುಣಗಳೇ ಇಲ್ಲ. ಮೆಜರ್ ಮಾಡೋಕ್ಕಾಗಲ್ಲ. ಸರಳವಾಗಿ ನಾವು ತಿಳ್ಕೋಬೇಕು, ಭೌತಿಕ ಗುಣಗಳು ಭಗವಂತನಲ್ಲಿ ಇಲ್ಲ, ಹಾಗಾಗಿ ಅವನು ನಿರ್ಗುಣ. ಭೌತಿಕ ಗುಣಗಳು ಸತ್ವಗುಣ, ರಜೋಗುಣ, ತಮೋಗುಣ ಅವನಲ್ಲಿಲ್ಲ. ಅವನು ಅರ್ಜುನನನ್ನು ಯಾಕೆ ಈ 3 ಗುಣಗಳನ್ನು ಮೀರು ಅಂತ ಹೇಳ್ತಾ ಇದ್ದಾನೆ? ನನ್ನ ಜೊತೆ ಸಂಘ ಮಾಡಬೇಕಲ್ವಾ, ನನಗೂ ಈ ಯಾವ 3 ಗುಣಗಳು ಇಲ್ಲ, ನೀನು ಈ 3 ಗುಣಗಳನ್ನು ಹೊಂದಿರಬಾರ್ದು. ಸರಳವಾದ ವಿಷಯ. ನಾನು ಹೇಳ್ದಲ್ಲ, ನರೇಂದ್ರ ಮೋದಿ ಅವರು ಎಲ್ಲರ ಹತ್ರನೂ ಬಂದು ವ್ಯವಹಾರ ಮಾಡ್ತಾರ? ಅದೇ ರೀತಿ ಕೃಷ್ಣ ಎಲ್ಲರ ಜೊತೆ ವ್ಯವಹಾರ ಮಾಡೋಕ್ಕೆ ಅವನಿಗೆ ಇಷ್ಟಪಡಲ್ಲ. ಯಾರು ಪರಿಶುದ್ಧರಾಗಿರ್ತಾರೋ ಅವ್ರ ಜೊತೆ ಮಾತ್ರ ಅವನು ವ್ಯವಹರಿಸೋದು. ಪರಿಶುದ್ಧತೆ ಅಂದ್ರೇನು? ಈ 3 ಗುಣಗಳನ್ನು ಮೀರಿರೋಂಥ ಹಂತ. ಅದಕ್ಕೆ ಇದನ್ನು ದಿವ್ಯ ಅಂತ ಕರೀತಾರೆ. ದಿವ್ಯ. ಕೃಷ್ಣ ಅದಕ್ಕೆ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ. ಜನ್ಮ ಕರ್ಮ ಚ ಮೇ ದಿವ್ಯಂ, ನನ್ನ ಜನ್ಮ ನನ್ನ ಕರ್ಮ ದಿವ್ಯವಾದದ್ದು. ಏವಂ ಯೋ ವೇತ್ತಿ ತತ್ವತಃ, ವೇತ್ತಿ ಅಂದರೆ ಯಾರು ಇದನ್ನು ತತ್ವತಃ ತಿಳ್ಕೊತಾನೋ, ತ್ಯಕ್ತ್ವಾ ದೇಹಂ, ಈ ದೇಹವನ್ನು ತ್ಯಜಿಸಿದ ಬಳಿಕ ಪುನರ್ಜನ್ಮ ನೈತಿ, ಅವನಿಗೆ ಪುನರ್ಜನ್ಮ ಇಲ್ಲ. ಅಂದರೆ ಅವನು ಈ ಭೌತಿಕ ಜಗತ್ತಿಂದ ಹೊರಗಡೆ ಹೋದ. ಎಲ್ಲಿಗೆ ಹೋದ? ಮಾಮೇತಿ. ಕೃಷ್ಣ ಹೇಳ್ತಾನೆ, ನನ್ನ ಹತ್ರ ಬರ್ತಾನವನು. ಸೊ ಈ 3 ಗುಣಗಳನ್ನು ಮೀರಿರೋನು ಈ ಭೌತಿಕ ಜಗತ್ತನ್ನು ಬಿಟ್ಟು ಭಗವಂತನ ಲೋಕಕ್ಕೆ ಕೊಟ್ಟೋಗ್ತಾನೆ. ಹಾಗಾಗಿ ನಾವು ಈ 3 ಗುಣಗಳನ್ನು ಜಯಿಸಬೇಕು. ಅದಕ್ಕೆ ನಾನು ಕೇಳಿದ್ದು, ಕೃಷ್ಣ ಯಾರಿಗೆ ಕೃಷ್ಣ ಬೇಕೋ ಅವರು ಈ 3 ಗುಣಗಳನ್ನು
ಜಯಿಸಬೇಕು. ಇವಾಗ 3 ಗುಣಗಳ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ನಾನು. 17 ಓಕೆ, ಅದಕ್ಕಿಂತ ಮುಂಚೆ ಇನ್ನೊಂದು, ಈ 3 ಗುಣಗಳನ್ನು ಮೀರಿರುವಂಥ ವ್ಯಕ್ತಿಯ ಗುಣಲಕ್ಷಣಗಳೇನು? ಯಾರು ಹೇಳ್ತೀರಾ? ಈ 3 ಗುಣಗಳನ್ನು ಮೀರಿರುವಂಥ ವ್ಯಕ್ತಿಯ ಗುಣಲಕ್ಷಣ ಅಂದರೆ ಅವನು ಹೇಗೆ ಜೀವನ ಮಾಡ್ತಾನೆ? ಓಕೆ, ತನ್ನಂತೆ ಅಂದರೆ ಏನು? ಆತ್ಮವನ್ನು ನೋಡ್ತಾನೆ. ಅವನು ಕೇವಲ ಆತ್ಮವನ್ನು ಕಾಣ್ತಾನೆ. ಪ್ರತಿಯೊಂದು ಜೀವಿಯನ್ನು ನೋಡಿದ್ರು ಅವನು ದೇಹವನ್ನು ನೋಡಲ್ಲ. ನಮ್ಮ ನೋಡಿದ್ರೆ ಏನು ಕಾಣುತ್ತೆ ನಮಗೆ? ಏನ್ರಿ ದಪ್ಪ ಆಗಿಬಿಟ್ಟಿದ್ದೀರಾ, ಏನ್ರಿ ಸಣ್ಣ ಆಗಿಬಿಟ್ಟಿದ್ದೀರಾ, ಇಷ್ಟೇ ಕಾಣೋದು ನಮಗೆ ಅಲ್ವಾ? ಆದರೆ ಆ 3 ಗುಣಗಳನ್ನು ಮೀರಿರೋವನಿಗೆ ಅವನಿಗೆ ಈ ಶರೀರ ಕಾಣ್ತಾನೇ ಇಲ್ಲ. ಅವನಿಗೆ ಕೇವಲ ಕಾಣ್ತಾ ಇರೋದು ಆತ್ಮ. ಆಮೇಲೆ ಬೇರೆ ಏನು ಗುಣಲಕ್ಷಣಗಳು? ಎಲ್ಲವನ್ನೂ ದೇವರಿಗೆ ಅರ್ಪಿಸೋದು ಇಲ್ಲ. ಅದು 3 ಗುಣಗಳನ್ನು ಮಾತ್ರ, 3 ಗುಣಗಳನ್ನು ಮೀರಿರೋನಲ್ಲ, 3 ಗುಣಗಳನ್ನು ಮೀರಿ ಭಗವಂತನ ಹತ್ರ ಬಂದಿರೋನು. ನಾನಿವಾಗ ಬರೀ 3 ಗುಣಗಳನ್ನು ಮೀರಿರೋರ ಗುಣಲಕ್ಷಣ ಏನು ಅಂತ ಕೇಳ್ತಾ ಇದ್ದೀನಿ. ಸನ್ಯಾಸಿ, ಅರೆ ಅವ್ರ ಗುಣಲಕ್ಷಣ ಏನು? ಸನ್ಯಾಸಿಗಳು ಕರೆಕ್ಟು, ಲೌಕಿಕ ಜಗತ್ತಿಗೆ ಅಂಟ್ಕೊಂಡಿರಲ್ಲ. ಅವರು ಈ ಭೌತಿಕ ಜಗತ್ತಿನ ಈ ಸುಖ ಸಂತೋಷ, ಈ ದ್ವಂದ್ವಗಳನ್ನು ಮೀರಿರ್ತಾರೆ. ಅಂದರೆ ಈ ಯಾವ ಸುಖ ದುಃಖಗಳಿಂದ ಅವರು ಪ್ರಭಾವಿತರಾಗೋದಿಲ್ಲ. ಭೌತಿಕ ಜೀವನದ ಇದರ ಬಗ್ಗೆ ಅವರು ಅದರಿಂದ ಪ್ರಭಾವಿತರಾಗೋದಿಲ್ಲ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ತಲೆ ಕೆಡಿಸ್ಕೊಳ್ಳಲ್ಲ? ಅವ್ರಿಗೆ ಗೊತ್ತು, ನಾನು ಆತ್ಮ, ನಾನು ಶರೀರ ಅಲ್ಲ. 3 ಗುಣಗಳನ್ನು ಮೀರಿರೋಂಥ ವ್ಯಕ್ತಿ ಬ್ರಹ್ಮಭೂಯಾಯ ಕಲ್ಪತೆ. ಇದಕ್ಕೆ ಬ್ರಹ್ಮಭೂತ ಅಂತ ಕರೀತಾರೆ ಭಗವದ್ಗೀತೆಯಲ್ಲಿ. ಬ್ರಹ್ಮಭೂತ ಹಂತವನ್ನು ತಲುಪಿರೋನ ವ್ಯಕ್ತಿಯ ಗುಣಲಕ್ಷಣ ಏನು? ಪ್ರಸನ್ನಾತ್ಮ. ಪ್ರಸನ್ನಾತ್ಮ ಅಂದರೆ ಆನಂದದಲ್ಲಿ ಇದ್ದಾನೆ. ಯಾವ ಥರ? ನನಗೆ ಈ ವಸ್ತು ಸಿಕ್ಕಿದ್ರೆ ನನಗೆ ಆನಂದ, ಆ ವಸ್ತು ಇಲ್ಲದೇ ಆನಂದ, ಅದಲ್ಲ. ಏನಿದ್ರೂ ಸರಿ, ಏನಿಲ್ಲದೆ ಇದ್ರೂ ಸರಿ, ಪ್ರಸನ್ನಾತ್ಮ. ಎಷ್ಟು ಚೆನ್ನಾಗಿರುತ್ತೆ ಆ ಒಂದು ಸ್ಥಿತಿಯ ಬಗ್ಗೆ ಯೋಚನೆ ಮಾಡಿ. ನಮ್ಮ ಜೀವನದ ಸ್ಥಿತಿಗತಿಗಳನ್ನು ಮೀರಿರೋಂಥ ಹಂತ ಇದು. ಏನೇ ಇದ್ರೂ ಸಂತೋಷವಾಗಿರೋದು. ಯಾರೋ ಬಂದು ಬೈದ್ರಾ ಸಂತೋಷವಾಗಿರೋದು. ಭೌತಿಕವಾಗಿ ನೋಡ್ರೆ ಇವನು ಹುಚ್ಚ ಇರಬೇಕು, ಇವನು ಕಳಿಸಿ ನಿಮ್ಮ ಹ್ಯಾನ್ಸ್ಗೆ ಅಂತಾರೆ. ಅರೆ ಬ್ರಹ್ಮಭೂತ ಹಂತದಲ್ಲಿರೋನು ಅವನು ಹೇಳ್ತಾನೆ, ಇವನು ಬೈತಾ ಇರೋದು ನನ್ನ ದೇಹಕ್ಕೆ, ನನಗೆ ಇದಕ್ಕೂ ಏನೂ ಸಂಬಂಧ ಇಲ್ಲ. ಯಾಕಂದರೆ ಅವನು ನಾನು ನೋಡೇ ಇಲ್ಲ, ನನ್ನ ಆತ್ಮ ನನ್ನನ್ನು ನೋಡೇ ಇಲ್ಲ. ನನ್ನ ಗುಣಲಕ್ಷಣಗಳು ಏನು ಅಂತ ಅವನಿಗೆ ಗೊತ್ತಿಲ್ಲ. ಅವನು ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ? ಈ ದೇಹದ ವ್ಯವಹಾರವನ್ನು ಕುರಿತು ಮಾತಾಡ್ತಾ ಇದ್ದಾನೆ. ಹಾಗಾಗಿ ಅವನದರಿಂದ ತಲೆನೇ ಕೆಡಿಸ್ಕೊಳ್ಳಲ್ಲ. ಅಯ್ಯೋ ಹೋಗಲಿ ಬಿಡಿ, ಅಜ್ಞಾನದಲ್ಲಿದ್ದಾನು ಅವನು. ಸೊ ನೋಡಿ, ಸುಮ್ಮನೆ ಇದು ಭಕ್ತಿಯ, ಇದು ಸುಮ್ಮನೆ ಮುಕ್ತಿಯ ಹಂತ ಅಂತ ಕರಿತೇವೆ ನಾವು. ಮುಕ್ತಿ ಬ್ರಹ್ಮಭೂತ ಹಂತ. ಈ ಬ್ರಹ್ಮಭೂತ ಹಂತಕ್ಕೆ ಬಂದರೆ 3 ಗುಣಗಳನ್ನು ಮೀರಿದ್ರೆ ಜೀವನದಲ್ಲಿ ಸದಾ ಕಾಲ ಆನಂದವನ್ನು ಅನುಭವಿಸ್ಬೋದು. ಈ ಆನಂದವನ್ನು ಪಡೆಯೋಕ್ಕೆ ನಾವು ಎಷ್ಟೊಂದು ಹೋರಾಡ್ತಾ ಇದ್ದೀವಿ, ಜೀವನದಲ್ಲಿ ಕಷ್ಟಪಡ್ತಾ ಇದ್ದೀವಿ. ಅದಕ್ಕೆ ಭಾಗವತದಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವೇನು ಪ್ರಯತ್ನ ಮಾಡ್ತೀವಿ? ಏನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ? ಕಷ್ಟಗಳಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡ್ತೀವಿ. ಭಾಗವತದಲ್ಲಿ ಹೇಳ್ತಾರೆ, ಯಾವಾಗ ವ್ಯಕ್ತಿ ಈ ಪ್ರಯತ್ನವನ್ನು ಶುರು ಮಾಡ್ತಾನೋ ಅವಾಗೇನಾಗತ್ತೆ? ಅವನ ದುಃಖ ಹೆಚ್ಚಾಗತ್ತೆ. ಯಾಕೆ ದುಃಖ ಹೆಚ್ಚಾಗತ್ತೆ? ನಾವೇ ಮಾಡ್ತಾ ಇದ್ದೀವಿ, ನಾವೇ ಮಾಡಬೇಕು, ನಾನು ಮಾಡಲಿಲ್ಲ ಅಂದರೆ ಆಗೋದೇ ಇಲ್ಲ. ಮೊದಲು ಈ ಟೆನ್ಷನ್ ಶುರು ಆಗುತ್ತೆ ಅಲ್ವಾ? ಟೆನ್ಷನ್ ಇದು. ಕಷ್ಟ ಬಂದಿದೆ, ಇದನ್ನು ನಾನು ಪರಿಹರಿಸ್ಕೊಳ್ತಾ ಇದ್ದರೆ ಆಮೇಲೆ ಇದಾಗತ್ತೆ, ಅದಾಗತ್ತೆ, ಟೆನ್ಷನ್. ಸೊ ಪರಿಹಾರ, ಈ ಸಮಸ್ಯೆ ಬಂದಾಗ ನಾನು ತಿಳ್ಕೊಬೇಕು, ಇದು ನಾನು ಈ ದೇಹ ಅಲ್ಲ. ಸರಿ, ದೇಹಕ್ಕೆ ಬಂದಿದೆ, ಸರಿ, ಅನಾರೋಗ್ಯ ಇದೆ, ಆಯಿತು, ಪ್ರಯತ್ನ ಮಾಡ್ತೀನಪ್ಪ, ಹೋಗ್ತೀನಿ ಡಾಕ್ಟ್ರ್ ಹತ್ರ, ಔಷಧಿ ತೊಗೋತೀನಿ, ಸರಿ ಹೋದರೆ ಸರಿ, ಇಲ್ಲ ಅಂದರೆ ಇಲ್ಲ. ಇನ್ನೂ ಮುಂದುವರೆದಿರೋರು ಡಾಕ್ಟ್ರ್ ಹತ್ರನೂ ಹೋಗಲ್ಲ, ಅವ್ರು ಹಂಗೆ ಬಿಡ್ತಾರೆ. ಭಗವಂತನ ಇಚ್ಛೆ, ಯಾವಾಗ ಸರಿ ಹೋಗಬೇಕೋ ಸರಿ ಮಾಡ್ತಾನೆ. ತುಂಬ ಮುಂದುವರೆದಿರೋ ಅಂತ ನಾವು ಅದನ್ನು ಅನುಕರಿಸಬಾರ್ದು, ಕಾಪಿ ಮಾಡಬಾರ್ದು. ಆದರೆ ಈ ಬ್ರಹ್ಮಭೂತದಲ್ಲಿರೋರು ಅವ್ರಿಗೆ ಗೊತ್ತು, ಈ ಶರೀರ ಬಂದಿದೆ, ಇದಕ್ಕೆ ಹುಟ್ಟಿದಾಗಲೇ ಇದಕ್ಕೆ ಆಗಲೇ ಬರೆದ್ಬಿಟ್ಟಿದ್ದಾರೆ ಇದ್ರ ಕಥೆ ಏನು ಅಂತ. ಯಾವುದೋ ಸಮಯಕ್ಕೆ ಕಷ್ಟ ಬರುತ್ತೆ, ಯಾವುದೋ ಸಮಯಕ್ಕೆ ಕಷ್ಟ ಹೋಗುತ್ತೆ. ಯಾಕೆ ತಲೆ ಕೆಡಿಸ್ಕೋಬೇಕು? ಎಲ್ಲ ಹಾಸ್ಪಿಟ್ಲ್ಗಳು
ಮುಚ್ಕೊಂಡು ಹೋಗ್ಬಿಡುತ್ತವೆ ಅಲ್ವಾ. ಸುಮ್ಮನೆ 3 ಗುಣಗಳನ್ನು ಮೀರಿದ್ರೆ ನೋಡಿ ಎಷ್ಟು ಪ್ರಬಲವಾದದ್ದು. ಅದಕ್ಕೆ ಕೃಷ್ಣ 2ನೇ ಅಧ್ಯಾಯದಲ್ಲಿ ಹೇಳ್ಬಿಡ್ತಾನೆ ಅರ್ಜುನಿಗೆ, ಅರ್ಜುನ ಅನಾವಶ್ಯವಾಗಿ ತಲೆ ಕೆಡಿಸ್ಕೊತಾ ಇದೆಯಾ, 3 ಗುಣಗಳನ್ನು ಮೀರು, ಕೆಳಗಡೆ ಇಳಿದಿದ್ಯಾ ನೀನು, ಸ್ವಲ್ಪ ಮೇಲೆ ಹೇಳು ಅಷ್ಟೇ. 3 ಗುಣಗಳನ್ನು ಮೀರಿದ್ರೆ ಸಂತೋಷದ ಜೀವನ. ಮತ್ತು ನಾನು ಹೇಳಿದ್ನಲ್ಲ, ನಾವು ಸಾಮಾನ್ಯವಾಗಿ ನಾಳೆಯಲ್ಲಿದ್ದೀವೋ, ಹಿಂದೆಯಲ್ಲಿದ್ದೀವೋ, ನಾಳೆಯಲ್ಲಿದ್ದೀವೋ, ಇವತ್ತಲ್ಲಿದ್ದೀವೋ ನಾವು ಜೀವನ, ನಮ್ಮ ಜೀವನ ನಾವು ಇವತ್ತು ಜೀವನ ನಡೆಸ್ತಾ ಇರೋದು ಭವಿಷ್ಯದಲ್ಲಿದ್ದೀವೋ ಅಥವಾ ವರ್ತಮಾನದಲ್ಲಿದ್ದೀವಾ ಅಥವಾ ಭೂತಕಾಲದಲ್ಲಿದ್ದೀವಾ? ಭವಿಷ್ಯದಲ್ಲಿ ಏನು ಮಾಡ್ತಾ ಇದ್ದೀವಿ? ಚಿಂತೆ, ಯೋಚನೆ, ಇದು ಸಿಗಬೇಕು, ಅದು ಸಿಗಬೇಕು, ಇದು ಸಿಗಲಿಲ್ಲ ಅಂದರೆ ಏನಾಗುತ್ತೋ, ಅದು ಸಿಗಲಿಲ್ಲ ಅಂದರೆ ಏನಾಗುತ್ತೋ. ಮತ್ತು ಭೂತಕಾಲ ಹಿಂದೆ ನಡೆದಿರೋಂಥ ವಿಷಯಗಳ ಬಗ್ಗೆ ಗಯ 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 ಹಾಳಾಗಿರೋ ಟೇಪು ಅಲ್ವಾ, ಆಗೋಗಿದೆ ಅದನ್ನು. ಆದ್ರೆ ಏನು ಮಾಡ್ತೀವಿ? ತಿರ್ಗಾ ರಿವೈಂಡ್ ಮಾಡ್ತೀವಿ. ಏನು ಮಾಡ್ತೀವಿ? ತಿರ್ಗಾ ರಿವೈಂಡ್ ಮಾಡ್ತೀವಿ. ತಿರ್ಗಾ ಕೇಳಾಯ್ತು, ಆಮೇಲೆ ತಿರ್ಗಾ ಟೈಮ್ ಸಿಕ್ಕಿದಾಗಲ್ಲ, ಅದಕ್ಕೋಸ್ಕರ ಟೈಮ್ ಮಾಡ್ಕೋತೀವಿ. ಇದೊಂದು ಕಲ್ತ್ಕೊಂಡ್ಬಿಡಿ, ಜೀವನದಲ್ಲಿ ರಿವೈಂಡ್ ಮಾಡೋದನ್ನು ನಿಲ್ಲಿಸ್ಬಿಡಿ. ಫಸ್ಟು ಭವಿಷ್ಯಕ್ಕೆ ಹೋಗೋದು ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ಪು, ಫಸ್ಟ್ ಸ್ಟೆಪ್ಪು ಜೀವನದಲ್ಲಿ. ನಾನು ಹೇಳಿದ್ನಲ್ವಾ ಅಂದರೆ ರಿವೈಂಡು ಅಲ್ವಾ. ಹೇಳಿದ್ನಲ್ಲ ಅಂದರೆ ಏನರ್ಥ? ಯಾವಾಗಲೂ ಇನ್ನೇ ನಡೆದಿರೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ವಾ, ನಾನು ಹೇಳಿದ್ದು ಕೇಳಲಿಲ್ಲ ಅಲ್ವಾ, ರಿವೈಂಡ್. ಯೋಚನೆ ಮಾಡಿ, ಎಷ್ಟು ನಾವು ಹಿಂದೆ ಭೂತಕಾಲದಲ್ಲಿರ್ತೀವಿ, ವರ್ತಮಾನದಲ್ಲಿ ಇಲ್ಲವೇ ಇಲ್ಲ. ವರ್ತಮಾನದಲ್ಲಿ ನಾವು ಜೀವಿಸ್ತಾನೆ ಇಲ್ಲ. ಅರೆ ಅವನು ಬ್ರಹ್ಮಭೂತ ಹಂತದಲ್ಲಿರೋನು, ಅವನು ಯಾವ ಕಾಲದಲ್ಲಿರ್ತಾನೆ? ಕೇವಲ ವರ್ತಮಾನ. ಅವನಿಗೆ ನಾಳೆ ಬಗ್ಗೆ ಯೋಚನೆ ಇಲ್ಲ, ನೆನ್ನೆ ಬಗ್ಗೆ ಚಿಂತೆ ಇಲ್ಲ, ದುಃಖ ಇಲ್ಲ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ದುಃಖನೂ ಇಲ್ಲ ಅವನಿಗೆ, ಏನು ಬೇಕು ಅದೂ ಇಲ್ಲ. ಸಮಸರ್ವೇಷು ಭೂತೇಶು, ಎಲ್ಲ ಜೀವಿಗಳನ್ನು ಸಮದೃಷ್ಟಿಯಿಂದ ನೋಡ್ತಾನೆ, ಯಾಕಂದರೆ ಎಲ್ಲರಲ್ಲೂ ಆತ್ಮ ಇರೋದು. ಆ ಕೃಷ್ಣ ಹೇಳ್ತಾನೆ, ಈ ಹಂತದಲ್ಲಿ ಏನಾಗತ್ತೆ? ಮದ್ಭಕ್ತಿಂ ಲಭತೆ ಪರಾಂ. ಈ ಹಂತಕ್ಕೆ ಬಂದಾಗ ಮುಗಿದೋಗ್ಲಿಲ್ಲ. ನಾವು ಸಾಮಾನ್ಯವಾಗಿ ಏನು ಅನ್ಕೊಳ್ಳೋದು, ಈ ಹಂತಕ್ಕೆ ಬಂದರೆ ಆಗೋಯ್ತಲ್ಲ ಜೀವನ. ಕೃಷ್ಣ ಹೇಳ್ತಾನೆ, ಪ್ರಾರಂಭ ನನ್ನ ಭಕ್ತಿ ಹಂತಕ್ಕೆ ಬರ್ತೀಯ ನೀನು. ಅದಕ್ಕೆ ನೋಡಿ, ನಮ್ಮ ಸೌಭಾಗ್ಯ ನೋಡಿ, ಇಲ್ಲಿ ಯಾರು ಇದ್ದೀವ ನಾವು ಬ್ರಹ್ಮಭೂತ ಹಂತದಲ್ಲಿ? ಯಾರೂ ಇಲ್ಲ. ಆದರೆ ಭಕ್ತಿ ಸಿಕ್ಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಸಿಗ್ತಾ ಇರಲಿಲ್ಲ. ಇದು ಚೈತನ್ಯ ಮಹಾಪ್ರಭುಗಳ ವಿಶೇಷ ಕೃಪೆ. ಈಗ ಬರೋ 14ನೇ ತಾರೀಕು ಗೌರ ಪೂರ್ಣಿಮಾ ಅಂತ ನಮಗೆ ಬಹಳ ದೊಡ್ಡ ಹಬ್ಬ. ನಮಗೆ ಕೃಷ್ಣ ಜನ್ಮಾಷ್ಟಮಿ ಅಷ್ಟೇ ದೊಡ್ಡ ಹಬ್ಬ. ಆ ಶನಿವಾರ ನಾನು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ನಿಮಗೆ ಹೇಳ್ತೀನಿ. ಅವರ ಕೃಪೆಯಿಂದ ಮಾತ್ರ ನಮಗಿವತ್ತು ಸಿಕ್ಕಿರೋದು. ಇದು ಅವರ ಕೃಪೆಯಿಂದ ಮಾತ್ರ. ಇಲ್ಲಾಂದರೆ ವೈದಿಕ ಪದ್ಧತಿಯ ಪ್ರಕಾರ ನೀವು ಸರಿಯಾದ ಜನ್ಮವನ್ನು ಪಡ್ಕೊಂಡಿರಬೇಕಾಗಿತ್ತು, ಸರಿಯಾಗಿ ಕಾರ್ಯಗಳನ್ನು ಮಾಡಿರಬೇಕಾಯಿತು. ಎಲ್ಲ ಸರಿಯಾಗಿದ್ದರೆ ಮಾತ್ರ ನಿಮಗೆ ಭಗವಂತನ ಸನ್ನಿಧಿ ಪ್ರಾಪ್ಯ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಸೊ ಈ ಬ್ರಹ್ಮಭೂತ ವ್ಯಕ್ತಿ ಅವನು ಯಾರು ಇಷ್ಟೊಂದು ಶ್ರಮ ಪಡ್ಕೊಂಡು ಎಲ್ಲ ಮಾಡಿ ಅವನು ಭಕ್ತಿಗೆ ಬರ್ತಾನೆ. ನಮಗೆ ಅದು ಏನು ಮಾಡ್ದೇನೆ ನಾವು ಭಕ್ತಿಗೆ ಬಂದುಬಿಟ್ಟಿದ್ದೀವಿ. ಇವಾಗ ನಮ್ಮ ಒಂದು ಲಾಭ ಏನು ಅಂದರೆ, ನಾವು ಇವಾಗ ಬ್ರಹ್ಮಭೂತದಲ್ಲಿಲ್ಲ, ಆದರೆ ಭಕ್ತಿಯನ್ನು ಮುಂದುವರಿಸ್ಕೊಂಡು ಹೋದರೆ ಏನಾಗುತ್ತೆ? ಬ್ರಹ್ಮಭೂತ ಹಂತಕ್ಕೆ ಬಂದ್ಬಿಡ್ತೀವಿ. ಸ್ವಲ್ಪ ಇದರ ಬಗ್ಗೆ ಗಮನ ಕೊಡಿ. ಸನ್ಯಾಸಿಗಳು ಅಂದರು. ಇವಾಗ ಯಾರು ಸನ್ಯಾಸಿಗಳಂದರೆ 2 ಥರ ಸನ್ಯಾಸಿಗಳಿದ್ದಾರೆ. ವೈಷ್ಣವ ಸನ್ಯಾಸಿಗಳು ಮತ್ತು ವೈಷ್ಣವ ಅಲ್ಲದೆ ಇರೋ ಸನ್ಯಾಸಿಗಳು. ಯಾರು ವೈಷ್ಣವರಲ್ವೋ ಅವರಿಗೆ ಅಂತಿಮ ಈ ಮುಕ್ತಿ, ಈ ಬ್ರಹ್ಮಭೂತ ಹಂತಕ್ಕೆ ಬರೋದೇ, ಬ್ರಹ್ಮನೊಂದಿಗೆ ಒಂದಾಗೋದೇ ಅವರಿಗೆ ಜೀವನದ ಗುರಿ. ಆದರೆ ವೈಷ್ಣವ ಸನ್ಯಾಸಿಗಳಿಗೆ ಅಲ್ಲೇ ಸ್ಟಾರ್ಟು. ಕೃಷ್ಣ ಭಕ್ತಿ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಸೊ ಅವರು ಅಷ್ಟೊಂದು ಕಷ್ಟಪಟ್ಟುಕೊಂಡು ವೈರಾಗ್ಯ ತ್ಯಾಗವನ್ನು ಮಾಡಿ ಎಲ್ಲ ಮಾಡಿ ಯಾವ ಹಂತಕ್ಕೆ ಬರ್ತಾರೋ, ಭಕ್ತಿಯನ್ನು ಮಾಡೋರು ಅಷ್ಟೊಂದು ಏನು ತ್ಯಾಗ ಈಗ ಏನು ಮಾಡ್ದೇನೂ ಕೂಡ ಈ ಹಂತವನ್ನು ಮೀರ್ಬಿಡ್ತೀವಿ. ಮೀರೋ ಅಂಥ ವಿಷಯ. ಅದಕ್ಕೆ ಕೃಷ್ಣ ಈ 3 ಗುಣಗಳನ್ನು ಮೀರೋದಕ್ಕೆ ವಿಧಾನ ಏನು ಅಂತ 14ನೇ ಅಧ್ಯಾಯದಲ್ಲಿ ಹೇಳ್ಬಿಡ್ತಾನೆ. ಇದೇ ಈ ಸಂಪೂರ್ಣ ವಿಷಯದ ಮೂಲ. ಏನು ಹೇಳ್ತಾ ಇದ್ದಾನೆ ಕೃಷ್ಣ?
ಮಾಂಚ ಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಜೋ ಸೇವತೆ ಸ ಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. 14ನೇ ಅಧ್ಯಾಯ 26ನೇ ಶ್ಲೋಕ. ಕೃಷ್ಣ ಹೇಳ್ತಾನೆ ಮಾಂಚಯೋ ಅವ್ಯಭಿಚಾರೇಣ. ಅವ್ಯಭಿಚಾರಿಣಿ ಭಕ್ತಿ ಅಂದರೆ, ವ್ಯಭಿಚಾರಿ ಅಂದ್ರೇನು? ಪತಿ ಪತ್ನಿ ಹೊಂದಿದ್ರು ಕೂಡ ಬೇರೆ ಸಂಬಂಧಗಳನ್ನು ಕಲ್ಪಿಸ್ಕೊಳ್ಳೋದು ವ್ಯಭಿಚಾರಿ, ಅಥವಾ ವೇಶ್ಯೆ ಅಂತ ಹೇಳ್ಬೋದು. ಅವ್ಯಭಿಚಾರಿಣಿ ಭಕ್ತಿ ಅಂದರೆ ಭಗವಂತನನ್ನು ಬಿಟ್ಟು ಬೇರೆ ಏನೂ ಇಲ್ಲ ಜೀವನದಲ್ಲಿ, ಈ ಕಡೆ ಆ ಕಡೆ ನೋಡಲ್ಲ ಆ ಜೀವಿ. ಕೇವಲ ಕೃಷ್ಣನ ಭಕ್ತಿ, ಅಚಲ ಕೃಷ್ಣ ಭಕ್ತಿ. ಕೃಷ್ಣ ಹೇಳ್ತಾನೆ ಯಾರು ಈ ರೀತಿ ಭಕ್ತಿ ಮಾಡ್ತಾರೋ, ಭಕ್ತಿ ಯೋಗೇನ ಜೋ ಸೇವತೆ, ಯಾರು ಈ ರೀತಿ ಭಕ್ತಿ ಯೋಗದ ಮೂಲಕ ನನಗೆ ಸೇವೆಯನ್ನು ಮಾಡ್ತಾರೋ ಅವರೇನು ಮಾಡ್ತಾರೆ? ಸ ಗುಣಾನ್ ಸಮತೀತ್ಯೈತಾನ್. ಈ ಗುಣಗಳು ಸಮತೀತ್ಯೈತಾನ್ ಅಂದರೆ ಮೀರ್ತಾನೆ. ಮೀರಿ ಯಾವ ಹಂತಕ್ಕೆ ಬರ್ತಾನೆ? ಬ್ರಹ್ಮಭೂಯಾಯ ಕಲ್ಪತೆ. ಇದೇ ನಾನು ಹೇಳಿದ್ದು. ಭಕ್ತಿಯನ್ನು ಮಾಡೋದ್ರಿಂದ ಏನಾಗುತ್ತೆ? ಯಾವ ರೀತಿ ಭಕ್ತಿ ಮಾಡಬೇಕು? ಅಚಲ ಭಕ್ತಿ. ಸೋಮವಾರ ದೇವರು, ಮಂಗಳವಾರ ಇನ್ನೊಂದು ದೇವರು, ಬುಧವಾರ ಇನ್ನೊಂದು ದೇವರು, ಅದು ಅಚಲ ಭಕ್ತಿ ಅಲ್ಲ. ಕೃಷ್ಣ ಭಗವಂತ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವ್ರ ಜೀವನದಲ್ಲಿ. ಇದಕ್ಕೆ ಶರಣಾಗತಿ ಅಂತ ಹೇಳ್ತಾರೆ. ಶರಣಾಗತರಾಗೋದು ಹೇಗೆ? ಬಹಳ ಕಷ್ಟನಾ? ಭಗವಂತನಿಗೆ ಶರಣಾಗತರಾಗೋದು ಹೇಗೆ? ನಾನು ಮುಂಚೆನೂ ಹೇಳಿದ್ದೀನಿ. ರಾಮಾಯಣದಿಂದ ಇಲ್ಲ, ಇನ್ನೂ ಸರಳವಾದದ್ದು, ABCD ಗಿಂತ ಸರಳವಾದದ್ದು. ರಾಮಾಯಣದ ಕಥೆ ಹೇಳಿದ್ನ? ಯಾರು ರಾಮನಿಗೆ ಬಂದು ಶರಣಾಗತರಾಗಿದ್ದವರು? ವಿಭೀಷಣ. ಹೌದಾ? ಆಕಾಶ ಮಾರ್ಗದಲ್ಲಿ ಬರ್ತಾನೆ ವಿಭೀಷಣ ತನ್ನ ಮಂತ್ರಿಗಳೊಂದಿಗೆ. ಬಂದು ರಾಮನ ಹತ್ರ ಬಂದು ಹೇಳ್ತಾನೆ, ರಾಮ, ಭಗವಾನ್ ಶ್ರೀರಾಮನೇ, ರಾಮಚಂದ್ರ ನನ್ನನ್ನು ಸ್ವೀಕಾರ ಮಾಡು. ಆವಾಗ ರಾಮ ಎಲ್ಲರನ್ನೂ ಕೇಳ್ತಾನೆ. ಸುಗ್ರೀವ ಎಲ್ಲರೂ ಇದ್ದರು, ಅವನ ಹನುಮಂತ ಎಲ್ಲ ಅವನ ಮುಖ್ಯ ನಾಯಕರು ಎಲ್ಲರೂ. ರಾಮಚಂದ್ರ ಕೇಳ್ತಾನೆ, ಏನಪ್ಪ ಏನು ಮಾಡೋದು? ಏನು ಭಗವಂತನಿಗೇನು ಗೊತ್ತಿಲ್ಲ, ಸುಮ್ಮನೆ ಪರೀಕ್ಷೆ ಮಾಡ್ತಾ ಇದ್ದಾನೆ, ನೋಡೋಣ ಏನು ಹೇಳ್ತಾರೆ ಇವರು. ಸುಗ್ರೀವ ಹೇಳ್ತಾನೆ, ಇಲ್ಲ ಪ್ರಭು, ಅವನನ್ನು ಸ್ವೀಕಾರ ಮಾಡಿಬಿಡಿ. ಅಯ್ಯೋ, ಅವನು ವೈರಿಗಳ ಪಾಳ್ಯದಿಂದ ಬಂದಿರೋ, ಅವ್ನು ಯಾವಾಗ ಬೇಕಾದ್ರೆ ನಮ್ಮ ವಿರುದ್ಧ ತಿರುಗಿ ಬೀಳ್ಬೋದು, ಅವನು ಬೇಡ ಅವನನ್ನು ಸ್ವೀಕಾರ ಮಾಡಿಬಿಡಿ. ಸೊ ಹೀಗೆ ಒಬ್ರೊಬ್ರು ಒಂದೊಂದು ಹೇಳ್ತಾರೆ. ಹನುಮಂತ ಸುಮ್ಮನೆ ನಿಂತಿರ್ತಾನೆ. ಭಗವಂತ ಅವಾಗ ಹೇಳ್ತಾನೆ, ಹನುಮಂತ ನಿನ್ನ ಅನಿಸಿಕೆ ಏನು? ಆವಾಗ ಹನುಮಂತ ಬಹಳ ಬುದ್ಧಿವಂತಿಕೆ ಒಂದು ಉತ್ತರವನ್ನು ಕೊಟ್ಟು ಅಂತಿಮವಾಗಿ ಅವನು ಹೇಳೋದು, ನಾವು ಅವನನ್ನು ಸ್ವೀಕಾರ ಮಾಡಬೇಕು ಅಂತ. ಆವಾಗ ರಾಮಚಂದ್ರ ಹೇಳ್ತಾನೆ, ಹೌದು, ಯಾವ್ದಾರು ಜೀವಿ ನನ್ನ ಹತ್ರ ಬಂದು ಒಂದು ಸತಿ ಭಗವಂತ ನಾನು ನಿನ್ನವನು, ಏನು ನಾನು ನಿನ್ನವನು ಅಂತ ಯಾರು ಭಗವಂತನ ಮುಂದೆ ನಿಂತ್ಕೊಂಡು ಪ್ರಾಮಾಣಿಕತೆಯಿಂದ ಹೇಳ್ತಾರೋ ಅವರು ಶರಣಾಗತರಾಗೋದ್ರು. ಇಷ್ಟೇ ಶರಣಾಗತಿ ಅಂದರೆ. ಅವತ್ತಿನಿಂದ ಭಗವಂತ ನಮ್ಮ ವೈಯಕ್ತಿಕ ನಮ್ಮ ಪೋಷಣೆಯನ್ನು, ನಮ್ಮ ಪಾಲನೆಯನ್ನು ಭಗವಂತ ಮಾಡ್ತಾನೆ. ವೈಯಕ್ತಿಕ, ಬೇರೆಯವ್ರಿಗೆ ಕೊಡಲ್ಲ, ಔಟ್ಸೋರ್ಸ್ ಅಲ್ಲ. ನೀನು ನೋಡ್ಕೊಳಪ್ಪ ಇವ್ರನ್ನ, ಇಲ್ಲ, ನಾನು ನಿನ್ನವನು ಅಂತ ಹೇಳಿ ಯಾರು ಭಗವಂತನ ಹತ್ರ ಬಂದಿರ್ತಾರೋ ಅವನನ್ನು ಭಗವಂತನೇ ಖುದ್ದಾಗಿ ನೋಡ್ಕೋತಾನೆ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಯೋಗಕ್ಷೇಮಂ ವಹಾಮ್ಯಹಂ. ಅಂಥ ಜೀವ ಯೋಗಕ್ಷೇಮ, ಅವನಿಗೆ ಏನು ಬೇಕು, ಅವನ ಹತ್ರ ಏನಿಲ್ಲ, ಅದನ್ನು ನಾನು ನೋಡ್ಕೋತೀನಿ. ಇದು ಭಕ್ತಿ, ಇದು ಶರಣಾಗತಿ. ವಿಭೀಷಣ ಅಲ್ಲಿ ಇಲ್ಲಿ ಹೋಗಲಿಲ್ಲ ಅಲ್ವಾ? ಅವನಿಗೆ ಬೇಕಾಗಿದ್ದಿದ್ದು ರಾಮಚಂದ್ರನ ಅಂತ ಬಂದ, ಅವನಿಗೆ ಶರಣಾದ. ಏನು ಶರಣಾಗತಿ? ರಾಮ ನಾನು ನಿನ್ನವನು. ಸೊ ಇವತ್ತು ನಿಮ್ಮೆಲ್ಲರಿಗೂ ಭಗವಂತನಿಗೆ ಶರಣಾಗತರಾಗೋದಕ್ಕೆ ಅವಕಾಶ. ನಿಮ್ಮ ಇಷ್ಟ ದೇವರು ಯಾರೇ ಇರಲಿ, ಕೃಷ್ಣ, ರಾಮ, ನರಸಿಂಹ, ವಿಷ್ಣು, ಬಾಲಾಜಿ, ನಾರಾಯಣ, ವಾಮನ, ವರಾಹ, ಯಾರೇ ಇರಲಿ, ವಿಷ್ಣು ತತ್ವ ಇರಬೇಕು. ಗೊಂದಲದಿದ್ದರೆ ನನ್ನನ್ನು ಕೇಳ್ಬಿಟ್ಟು ಆಮೇಲೆ ಶರಣಾಗತರಾಗಿ. ಯಾರಿಗೂ ಹೋಗಿ ತಪ್ಪು ವ್ಯಕ್ತಿಗೆ ಶರಣಾಗತರಾಗ್ಬಿಡ್ಬೇಡಿ. ಗೊತ್ತಿದ್ರೆ ಅವರು ವಿಷ್ಣು ತತ್ವ ಅಂತ ಇವತ್ತು ಸುಮ್ಮನೆ ಮನಸ್ಸಿನಲ್ಲಿ
5 ಸೆಕೆಂಡಲ್ಲಿ ನೀವು ಅವರಿಗೆ ಶರಣಾಗತರಾಗ್ಬೋದು. ಓಕೆ, ಯಾರು ಇವತ್ತು ಭಗವಂತನಿಗೆ ಶರಣಾಗತರಾಗೋದಕ್ಕೆ ಇಷ್ಟಪಡ್ತಿರೋ ದಯವಿಟ್ಟು ತಿಳ್ಕೊಳ್ಳಿ, ಶರಣಾಗತಿ ಅಂದರೆ ಬೇರೆಯವ್ರ ಹತ್ರ ಹೋಗಲ್ಲ. ಜೀವನದಲ್ಲಿ ಏನೇ ಪರಿಸ್ಥಿತಿ ಬಂದರೂ ಬೇರೆಯವ್ರ ಹತ್ರ ಹೋಗಲ್ಲ, ಅವನ ಹತ್ರ ಮಾತ್ರ ಹೋಗೋದು. ಯಾರು ಸಿದ್ಧರಾಗಿದ್ದೀವೋ ಆ ಹಂತದಲ್ಲಿ ನಾವು ಹಂತಕ್ಕೆ ಹೋಗ್ತೀವಿ. ನಾವು ಭಗವಂತನ ಮೇಲೆ ಅವಲಂಬಿತರಾಗ್ತೀವಿ. ನಾವು ಇನ್ನು ಯಾರ ಮೇಲೂ ಡಿಪೆಂಡೇ ಆಗಲ್ಲ. ಡಿಪೆಂಡ್ ಆಗಲ್ಲ ಅಂದ್ರೆ ಏನು? ಹುಷಾರಿಲ್ಲದೆ ಡಾಕ್ಟರ್ ಹತ್ರ ಹೋಗ್ತೀವಿ ಖಂಡಿತ. ಇಲ್ಲ ಭಗವಂತನೇ ಬಂದು ನನಗೆ ಔಷಧಿ ಬಾಯೊಳಗೆ ಹಾಕ್ತಾನೆ, ಇಲ್ಲ, ಅದನ್ನು ಮಾಡ್ಬೋದು ಅವನು, ನಮ್ಗೆ ಅಷ್ಟು ನಂಬಿಕೆ ಇದ್ದರೆ. ಆದರೆ ಬೇಕಾಗಿರೋದಿಲ್ಲಿ ನಾನು ಆ ಒಂದು ಔಷಧಿಯಿಂದ ನಾನು ಗುಣಮುಖನಾಗಬೇಕು ಅಂದ್ರೂ ಅದು ಭಗವಂತನ ಕೃಪೆ. ಅದಕ್ಕೆ ಎಷ್ಟೊಂದು ಜನ ಔಷಧಿಯನ್ನು ತಗೋತಿರುವಾಗ ಏನು ಹೇಳ್ತಾರೆ? ವಿಷ್ಣು ವಿಷ್ಣು ವಿಷ್ಣು, ವೈದ್ಯನಾರಾಯಣ ವಿಷ್ಣು ವಿಷ್ಣು ವಿಷ್ಣು. ಯಾಕೆ? ಈ ಔಷಧಿ ಕೂಡ ವಿಷ್ಣುವಿನ ರೂಪ. ನನಗೆ ನಾನು ಗುಣಮುಖನಾಗಬೇಕಂದ್ರೆ ಅವನ ಕೃಪೆಯಿಂದನೇ ಆಗೋದು ಅನ್ನೋ ಪ್ರಜ್ಞೆ. ಸೊ ಯಾರು ಈ ರೀತಿ ಸಂಪೂರ್ಣವಾಗಿ ಭಗವಂತನ ಮೇಲೆ ಅವಲಂಬಿತರಾಗಿರ್ತಾರೋ, ಕೃಷ್ಣ ಹೇಳ್ತಾ ಇದ್ದಾನೆ, ಅವನು ಬ್ರಹ್ಮಭೂಯಾಯ ಕಲ್ಪತೆ, ಅವನು ಈ ಬ್ರಹ್ಮಭೂತ ಹಂತಕ್ಕೆ ಬಂದುಬಿಡ್ತಾನೆ. ಅಂಥ ಭಕ್ತನ ಜೀವನ ನಿಜವಾಗ್ಲೂ ಅದು ಈ ಒಂದು ಗ್ರಂಥ ಇದೆ, ಬೃಹತ್ ಭಾಗವತಾಮೃತ ಅಂತ. ಅದರಲ್ಲಿ ಬೇಡ, ಇವತ್ತು ಸಮಯ ಇಲ್ಲ. ಏನಂದರೆ ಈ ಶುದ್ಧ ಭಕ್ತಿ ಅಂತ ಕರೀತಾರೆ ಇದಕ್ಕೆ. ಈ ಶುದ್ಧ ಭಕ್ತಿಯ ಹಂತದಲ್ಲಿ ಇಡೀ ಬ್ರಹ್ಮಾಂಡ, ಇಡೀ ಭಗವಂತನ ಸೃಷ್ಟಿಯೇ ಅಂಥ ಭಕ್ತನ ಗುಣಗಾನ ಮಾಡುತ್ತೆ. ಅಂಥ ಸ್ಥಾನ. ಸುಮ್ಮನೆ ಶುದ್ಧ ಭಕ್ತನಾದರೆ ಅಂದರೆ ಬೇರೆ ಯಾವ ಇಲ್ಲಿ ತಲೆ ಎಲ್ಲೂ ತಿರುಗಿಸ್ದೆ ಸುಮ್ಮನೆ ಭಗವಂತನ ಹತ್ರ ಹೋಗೋದು, ಮತ್ತು ಭಗವಂತ ನಿನ್ನ ಸಂತೃಪ್ತಿಗೋಸ್ಕರನೇ ನಾನು ಜೀವನ ಮಾಡ್ತಾ ಇರೋದು. ಈ ಹಂತ ಎಲ್ಲಕ್ಕಿಂತ ಉತ್ಕೃಷ್ಟವಾದ ಹಂತ ಇದು. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ಇವಾಗ ಯಾವ ವ್ಯಕ್ತಿ ಈ ರೀತಿ ಅಚಲ ಭಕ್ತಿಯನ್ನು ಮಾಡ್ತಾನೋ ಅವನು ಬಹಳ ಸುಲಭವಾಗಿ ಬ್ರಹ್ಮಭೂತ ಹಂತಕ್ಕೆ ಬಂದ್ಬಿಡ್ತಾನೆ, ಅಂತಿಮವಾಗಿ ಭಗವಂತನನ್ನು ಪಡ್ಕೊಂಡ್ಬಿಡ್ತಾನೆ. ಹಾಗಾಗಿ ನಾವು ಈ ಗುಣಗಳನ್ನು ಮೀರಬೇಕು. ಬೇರೆ ಏನು ಮಾಡೋ ಅವಶ್ಯಕತೆಯೇ ಇಲ್ಲ. ಭಗವಂತನ ಭಕ್ತಿಯನ್ನು ಶುರು ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ನಾವು ಈ ಗುಣಗಳನ್ನು ಮೀರಿಬಿಡ್ತೀವಿ. ಚೇತೋ ದರ್ಪಣಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ ಆನಂದಾಂಬುಧಿವರ್ಧನಂ ಪ್ರತಿಪದಂ ಪೂರ್ಣಾಮೃತಸ್ವಾದನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಚೈತನ್ಯ ಮಹಾಪ್ರಭುಗಳು ಈ ಶ್ಲೋಕವನ್ನು ಹೇಳ್ತಾರೆ. ಇದರಲ್ಲಿ ಹೇಳ್ತಾರೆ, ಚೇತೋದರ್ಪಣ ಮಾರ್ಜನಂ. ಚೇತ ಅಂದರೆ ಚಿತ್ತ, ಹೃದಯ, ಮನಸ್ಸು ಪರಿಶುದ್ಧವಾಗೋಗುತ್ತೆ. ಮತ್ತು ಆನಂದಾಂಬುದಿ ವರ್ಧನಂ. ಆನಂದ, ಅಂಬುದಿ ಅಂದರೆ ಸಮುದ್ರ. ಇವಾಗ ಸಮುದ್ರ ಯಾವ್ದಾದ್ರು ನೀವು ಉಕ್ಕಿ ಹರಿದಿರೋದು ನೋಡಿದ್ದೀರಾ? ಓವರ್ಫ್ಲೋ ಯಾವಾಗಲೂ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಎಷ್ಟು ಮಳೆ ಬಂದ್ರೂ ಸಮುದ್ರ ಉಕ್ಕರಿಯಲ್ಲ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಆನಂದದ ಸಮುದ್ರ ಹೇಗೆ ಉಕ್ಕಿ ಹರಿಯುತ್ತಂತೆ. ಆನಂದಾಂಬುದಿ ವರ್ಧನಂ, ಹೆಚ್ಚಾಗ್ತಾನೆ ಇರುತ್ತಂತೆ. ಅಂದರೆ ಕೊನೆಯೇ ಇಲ್ವಂತೆ ಇದಕ್ಕೆ. ಯಾವುದಕ್ಕೆ? ಆನಂದ. ಯಾವುದರಿಂದ ಬರುತ್ತೆ? ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಶ್ರೀಕೃಷ್ಣ ಸಂಕೀರ್ತನ ಅಂದರೆ ಈ ಹರೇ ಕೃಷ್ಣ ಮಹಾಮಂತ್ರ ಈ ಕಲಿಯುಗಕ್ಕೆ. ಸೊ ಯಾರು ಈ ಹರೇ ಕೃಷ್ಣ ಮಹಾಮಂತ್ರದ ಉಚ್ಚಾರದಲ್ಲಿ ತೊಡಗಿರ್ತಾರೋ ಅವರು ಈ ಬ್ರಹ್ಮಭೂತ ಹಂತಕ್ಕೆ ಬರ್ತಾರೆ, 3 ಗುಣಗಳನ್ನು ಮೀರ್ತಾರೆ, ಅಂತಿಮವಾಗಿ ಸ್ವಯಂ ಭಗವಂತನನ್ನು ಪಡ್ಕೊಂಡ್ಬಿಡ್ತಾರೆ. ಓಕೆ, ಇನ್ನೊಂದು 2-3 ತುಂಬ ಚೆನ್ನಾಗಿರುವಂಥ ವಿಷಯಗಳನ್ನು ಹಂಚ್ಕೋತೀನಿ. ಇದು 17-18ನೇ ಅಧ್ಯಾಯದಲ್ಲಿ. ಇವಾಗ 3 ಗುಣಗಳ ಬಗ್ಗೆ ಹೇಳಿದೆ, ಇವಾಗ ಆಗೋಯ್ತು. ಇವಾಗ ಮುಖ್ಯವಾದ ವಿಷಯ ಆಗೋಯ್ತು. ಇವಾಗ ಇದೊಂದು ಸ್ವಲ್ಪ ಸೈಡ್ ಇನ್ಫಾರ್ಮೇಷನ್. 3 ಗುಣಗಳಲ್ಲಿ ವಿಶೇಷವಾದದ್ದು ಆಹಾರ. 3 ಗುಣಗಳಲ್ಲಿ ಇದೆ. ಸತ್ವಗುಣದ ಆಹಾರ, ರಜೋಗುಣದ ಆಹಾರ, ತಮೋಗುಣದ ಆಹಾರ. ಯಾವ ತರಹದ ಆಹಾರವನ್ನು ನಾವು ತಿನ್ನಬೇಕು? ಸತ್ವಗುಣದ ಆಹಾರವನ್ನು ತಿಂದರೆ ಏನು ಸಿಗುತ್ತೆ? ಸಾತ್ವಿಕವಾದ ಗುಣಗಳು ಬರುತ್ತೆ. ಆದರೆ ನಾವಿವಾಗ ನಮ್ಮ ಧ್ಯೇಯ ಏನಂತ ಹೇಳಿದ್ವಿ? 3 ಗುಣಗಳನ್ನು. ಸೊ ಇವಾಗ ಏನು ಮಾಡೋಣ? ಸತ್ವಗುಣದ ಆಹಾರವನ್ನು ತಿಂದರೆ ಸತ್ವಗುಣ ಹೆಚ್ಚಾಗುತ್ತೆ. ರಜೋಗುಣದ ಆಹಾರವನ್ನು ತಿಂದರೆ
ರಜೋಗುಣ ಹೆಚ್ಚಾಗುತ್ತೆ. ತಮೋಗುಣದ ಆಹಾರವನ್ನು ತಿಂದರೆ ತಮೋಗುಣ ಹೆಚ್ಚು. ಓಕೆ, ಫಸ್ಟ್ ಈ ಸತ್ವಗುಣದ ಆಹಾರ ಏನು ಅನ್ನೋ ತಿಳ್ಕೊಂಬಿಡೋಣ, ಆಮೇಲೆ ಅದನ್ನು ಮೀರೋ ಪ್ರಶ್ನೆ. ಸತ್ವಗುಣದ ಆಹಾರ ಏನು ಮಾಡುತ್ತೆ? ಆಹಾರವನ್ನು ತಿನ್ನೋ ಉದ್ದೇಶ ಏನು? ಯಾಕೆ ಊಟ ಮಾಡ್ತಾಯಿದ್ದೀವಿ? ಹೋದ್ವಾರ ಕೇಳಿದೆ ಯಾಕೆ ನಿದ್ದೆ ಮಾಡ್ತಾಯಿದ್ದೀವಿ? ಏನಪ್ಪ ಇಲ್ಲಿ ಇವ್ರು ಭಗವದ್ಗೀತಾ ಕ್ಲಾಸಿಗೆ ಬಂದಿದ್ದೀವಿ, ಇವ್ರು ಊಟ ಯಾಕೆ ಮಾಡಬೇಕು, ನಿದ್ದೆ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಯಾಕೆ ಊಟ ಮಾಡಬೇಕು? ಶರೀರ ಓಕೆ, ಕೆಲಸ ಮಾಡೋಕ್ಕೆ ಏನು ಬೇಕು? ಶರೀರಕ್ಕೆ ಶಕ್ತಿ ಬೇಕು. ಶಕ್ತಿ ಬೇಕು. ಶಕ್ತಿ ಜೊತೆ ಇನ್ನೊಂದು ಬೇಕು ಶರೀರಕ್ಕೆ, ಆರೋಗ್ಯ. ಆರೋಗ್ಯ. ಸೊ ಆಹಾರವನ್ನು ತಿನ್ನೋ ಉದ್ದೇಶ ಏನು? 3: ಆಯಸ್ಸು, ಆರೋಗ್ಯ, ಶಕ್ತಿ. ಸತ್ವಗುಣದ ಆಹಾರದಿಂದ ನಿಮಗೆ ಈ 3 ಸಿಗುತ್ತೆ. ಆಯಸ್ಸು ಹೆಚ್ಚಾಗುತ್ತೆ, ಅಥವಾ ಅಟ್ಲೀಸ್ಟ್ ಎಷ್ಟು ಆಯಸ್ಸಿದೆಯೋ ಅಷ್ಟು ಇರ್ತೀವಿ. ಈಗಿನ ಕಾಲದಲ್ಲಿ ಆಯಸ್ಸು ಕಡಿಮೆ ಮಾಡ್ಕೊಳ್ಳೋ ಕೆಲಸದಲ್ಲೇ ತೊಡಗಿದ್ದೀವಿ ನಾವು. ಆಯಸ್ಸು, ಶಕ್ತಿ, ಆರೋಗ್ಯ. ಓಕೆ, ಸತ್ವಗುಣದ ಆಹಾರದಿಂದ. ಆಮೇಲೆ ಇನ್ನೂ 2 ಮುಖ್ಯವಾದದ್ದು. ಸತ್ವಗುಣದ ಆಹಾರವನ್ನು ತಿನ್ನೋದ್ರಿಂದಾನೇ ಜೀವಿ ತೃಪ್ತನಾಗೋಗ್ತಾನೆ. ತನ್ನ ಬಳಿ ಏನಿದೆಯೋ ತೃಪ್ತ, ಸಂತೋಷ. ಸುಮ್ಮನೆ ಸತ್ವಗುಣದ ಆಹಾರ ತಿನ್ನೋದ್ರಿಂದ. ಈ ಥರ ಆಹಾರ ಯಾವುದು ಇದು? ರಸಭರಿತವಾದದ್ದು, ಜ್ಯೂಸಿ. ಆಮೇಲೆ ಫ್ಯಾಟಿ ಅಂದರೆ ಏನು? ಪಿತ್ತ ಅಲ್ಲ, ಏನು? ಕೊಬ್ಬು. ಕೊಬ್ಬು ನಿನಗೆ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತಂತೆ. ಯಾವುದು ಕೊಬ್ಬಿನ ಅಂಶದ ವಸ್ತು? ತುಪ್ಪ. ತಿನ್ನಬೇಕೋ ತುಪ್ಪ ತಿನ್ನಬಾರ್ದು? ಎಷ್ಟು ತಿನ್ನಬೇಕು? ಯಾರು ಡಾಕ್ಟ್ರ್ ಇದ್ದಾರೆ ಇಲ್ಲಿ? ಆಯುರ್ವೇದಿಕ್ ಡಾಕ್ಟ್ರ್ ಅಲ್ಲ, ಅಲೋಪತಿ ಡಾಕ್ಟ್ರು. ಅವ್ರೇನು ಹೇಳ್ತಾರೆ? ತಿನ್ಬೇಡಿಯಪ್ಪ. ಯಾಕೆ ತಿನ್ನಬಾರ್ದು? ಕೊಲೆಸ್ಟ್ರಾಲ್ ಎಲ್ಲಿಂದ ಬರ್ತಾ ಇದೆ? ದೇಹ ಉತ್ಪತ್ತಿ ಮಾಡ್ತಾ ಇದೆ ಕೊಲೆಸ್ಟ್ರಾಲ್ ಹೊಟ್ಟೆ ಒಳಗೆ ಹಾಕ್ಕೊಂಡ್ರೆ ಕೊಲೆಸ್ಟ್ರಾಲ್ ಬಂದೇ ಬರುತ್ತೆ. ಅಂದರೆ ಯಾವ ಥರ ತುಪ್ಪ ತಿನ್ನಬೇಕು? ನಂದಿನಿ ಗೀಯನ್ನು ದಯವಿಟ್ಟು ತಿನ್ನಬೇಡಿ. ಫ್ರೀ ಕೊಲೆಸ್ಟ್ರಾಲ್. ನಂದಿನಿ ಬ್ರ್ಯಾಂಡ್ಗೆ ನಾನು ಇದು ಮಾಡ್ತಾಯಿಲ್ಲ, ಆ್ಯಂಟಿ ಪ್ರಮೋಷನ್ ಮಾಡ್ತಾಯಿಲ್ಲ. ಯಾವುದೇ ತುಪ್ಪ, ಎಷ್ಟು ತುಪ್ಪ 1 kg? 500-600 ರೂಪಾಯಿ ತುಪ್ಪ ಅಂದರೆ ಮಿಶ್ರಿತ. ನಾವು ಅದಕ್ಕಿಂತ ಕಡಿಮೆ ಕೊಡ್ತೀವಿ, ಯೋಚನೆ ಇಲ್ಲ. ಹೆಚ್ಚು ಕಡಿಮೆ 1500 ಹೆಚ್ಚಾಗುತ್ತೆ, ಶುರು ಆಗುತ್ತೆ 1 kg ತುಪ್ಪ. ಓಕೆ, ಆದರೆ ಅದರಿಂದ ಶಾಸ್ತ್ರದಲ್ಲಿ ಹೇಳ್ತಾರೆ ಈ ತುಪ್ಪ ಅಮೃತ. ಏನಿದು ಅಮೃತ ಅಂದರೆ ಏನು ಮಾಡುತ್ತೆ? ದೇಹದೊಳಗೆ ಹೋಗಿ ತಾನೇ ದೇಹವನ್ನು ಪುನರುಜ್ಜೀವಿತಗೊಳಿಸುತ್ತೆ. ಅಂದರೆ ಏನೋ ನಾಶ ಆಗೋಗಿದ್ರೆ ಅದನ್ನು ಸರಿಪಡಿಸೋ ಅಷ್ಟು ಶಕ್ತಿ ತುಪ್ಪಕ್ಕಿದೆಯಂತೆ. ನಾವು ಸಾಮಾನ್ಯವಾಗಿ ಆಯುರ್ವೇದ ಔಷಧಿ ತೊಗೋತೀವಿ. ನಮ್ಮ ಡಾಕ್ಟ್ರ್ ಹೇಳ್ತಾರೆ 6-7 ಚಮಚ ತುಪ್ಪ ತಿನ್ನಬೇಕಂತ ದಿನ. ಕಡಿಮೆ ಅಂದರೆ ಇನ್ನೂ ತಿನ್ನಿ, ಏನು ಪರವಾಗಿಲ್ಲ ಅಂತ. ಅದಕ್ಕೆ ದಪ್ಪ ಆಗ್ತಾ ಇರಲಿಲ್ಲ. ಆರೋಗ್ಯ, ಶಕ್ತಿ. ಹಸು, ಅದಕ್ಕೆ ಎಲ್ಲರ ಮನೇಲೂ ಹಸು ಇರ್ತಾಯಿತ್ತು. ಇವತ್ತು ನಮ್ಮ ರೋಡಲ್ಲಿ ಕತ್ತೇನು ಕರ್ಕೊಂಬರ್ತಾರೆ. ಕತ್ತೆ ಹಾಲು ಕುಡಿರಿ, ಕತ್ತೆ ಹಾಲು ಅಂತ ಅವನೇನೋ ಒಂದು ಟ್ಯೂನಲ್ಲಿ ಆಡ್ಕೊಂಡು. ಅವ್ರದ್ದೇನು ಮಾರ್ಕೆಟಿಂಗು, ಇದು ಕುಡಿದ್ರೆ ಏನು ಏನೋ ಕಾಯಿಲೆ ಬರಲ್ಲ, ಕತ್ತೆಗಳಾಗ್ಬಿಡ್ತೀವಿ ಅಂತ ಹೇಳ್ತಾ ಇಲ್ಲ. ಕಾಯಿಲೆ ಬರಲ್ಲ. ಸರಿ, ಕತ್ತೆ ಆಗಾದರೂ ಕಾಯಿಲೆ ಬರ್ತಾ ಇದ್ರೆ ನಮಗೆ ಸಂತೋಷ ಜೀವನ. ನಾನು ಫಸ್ಟ್ ಟೈಮ್ ಕೇಳಿ ನನಗೆ ಆಶ್ಚರ್ಯ ಆಗೋಯ್ತಿದ್ದೇನಪ್ಪ, ಕತ್ತೆ ಹಾಲು ಕುಡಿಯೋರು ಇದ್ದಾರಾ? ಅದು ಬೀದಿನಲ್ಲಿ ಬರೋದು. ಹಸು ಬರಲ್ಲ ಈಗಿನ ಕಾಲದಲ್ಲಿ, ಕತ್ತೆ ಬರುತ್ತೆ. ಅಯ್ಯೋ ರಾಮ, ಕಲಿಯುಗ. ಮತ್ತು ಹೃದಯಕ್ಕೆ ಬಹಳ ಆಹ್ಲಾದಕರವಾದದ್ದು ಸತ್ವಗುಣದ ಆಹಾರ. ಹೃದಯಕ್ಕೆ ಆಹ್ಲಾದಕರ ಅಂದರೆ ಹೃದಯದ ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆ ಇರಲ್ಲ ಅಂತ ಅರ್ಥ. ಸತ್ವಗುಣ. ರಜೋಗುಣದ ಆಹಾರ ಬಹಳ ಖಾರ, ತಪ್ಪಿಲ್ಲ. ಬಹಳ ಖಾರ, ಬಹಳ ಹುಳಿ, ಬಹಳ ಉಪ್ಪು ಎಲ್ಲ ಬಹಳ 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 ಆದಾಗ ಅದೇನಾಗುತ್ತೆ?
ನಮ್ಗದೇ ಪ್ರಭು ಇಷ್ಟ. ಸೊ ಇದು ತಿಂದರೆ ಏನಾಗತ್ತೆ? ದುಃಖ, ಕೋಪ, ಇನ್ನೊಂದು ರೋಗ. ರಜೋಗುಣದ ಆಹಾರದಿಂದ ಏನು? ಬೈ 1 get 3 ಫ್ರೀ. ಇದು ಯಾವುದು ಸತ್ವಗುಣದ ಆಹಾರದಿಂದ ಬರೋದಿಲ್ಲ. ದುಃಖ, ಕೋಪ, ರೋಗ. ಓಕೆ, ಸತ್ವಗುಣದ ರಜೋಗುಣದ ಆಹಾರವನ್ನು ಮಕ್ಕಳಿಗೆ ಎಲ್ಲರಿಗೂ ನೀವು ಡ್ರಾಯಿಂಗ್ ಏನೇನು ಮಾಡಿರ್ತೀರೋ ದಯವಿಟ್ಟು ಅಲ್ಲಿ ಇಲ್ಲಿ ಹಾಕಬಾರ್ದಪ್ಪ. ಅದು ಭಗವಂತನಿಂದ ಅಭಿನ್ನ. ಅದು ದಯವಿಟ್ಟು ಮನೆಗೆ ಹೋಗಿ ಫೈಲ್ ಮಾಡಿ ಚೆನ್ನಾಗಿ, ಅದನ್ನು ಇಟ್ಕೊಳ್ಳಿ ಒಂದು ಫೈಲಲ್ಲಿ. ರಜೋಗುಣ. ತಮೋಗುಣದ ಆಹಾರ ಮಾಂಸ ಭಕ್ಷಣೆ, ಮಾಂಸಾಹಾರ. ಆಮೇಲೆ ಟೇಸ್ಟ್ ಅಳಿಸೋಗಿರೋಂಥದ್ದು. ಇನ್ನೊಂದು ಭಾಳ ವಿಶೇಷವಾದದ್ದು, ಎಲ್ಲ ಎಚ್ಚರ ಇದ್ದು ಕೇಳಿಸ್ಕೊಳ್ಳಿ. ಇವಾಗ 3 ಗಂಟೆ ಕಾಲಕ್ಕಿಂತ ಹೆಚ್ಚು, ಅಂದರೆ ನಾವು ತಿನ್ನೋದಕ್ಕೂ ಅಡುಗೆ ಮಾಡೋದಕ್ಕೂ 3 ಗಂಟೆ ಕಾಲಕ್ಕಿಂತ ಹೆಚ್ಚು ಗ್ಯಾಪ್ ಇದ್ದರೆ ಆಗ ಆಹಾರ ಏನಾಗ್ಬಿಡುತ್ತೆ? ತಮೋಗುಣವಾಗಿ ಪರಿವರ್ತಿತವಾಗೋಗುತ್ತೆ. ನೀವು ಆರ್ಗ್ಯಾನಿಕ್ ಅಂಗಡಿಗೆ ಹೋದ್ವಿ ಪ್ರಭು, ಇಷ್ಟೊಂದು ಕಾಸ್ಟ್ಲಿ ತರಕಾರಿ ತಂದ್ವಿ, ಬೆಳಗ್ಗೆ ಅಡುಗೆ ಮಾಡಿದ್ವಿ, ನಮ್ಮ ಯಜಮಾನರು ಆಫೀಸಿಗೆ ತೊಗೊಂಡೋದ್ರು, ಮಧ್ಯಾಹ್ನ ತಿಂದರು. ಕಾಸ್ಟ್ಲಿ ತಮೋಗುಣ ಪಡ್ಕೋತಾ ಇದ್ದೀವಿ. ಏನು ಮಾಡೋದು ಇದಕ್ಕೆ? ಓಕೆ, ಇನ್ನೊಂದು ಕೊನೆ ವಿಷಯ ತಮೋಗುಣದ ಆಹಾರ ಏನಂದರೆ ಎಂಜಲು. ಇದೊಂದು ಕೆಟ್ಟ ಅಭ್ಯಾಸ ಇವತ್ತಿನ ಕಾಲದಲ್ಲಂತೂ. ವಿಶೇಷವಾಗಿ ಸ್ಕೂಲು ಕಾಲೇಜುಗಳಲ್ಲಿ ಎಲ್ಲರೂ ಮಾಡ್ತಾರೆ, ಆಫೀಸುಗಳಲ್ಲೂ ಮಾಡ್ತಾರೆ. ಒಬ್ಬರು ಡಬ್ಬಿ ತಂದಿರ್ತಾರೆ, ಎಲ್ಲರೂ. ಪ್ರಾಣಿಗಳ ವ್ಯವಹಾರ ಇದು, ಮನುಷ್ಯರ ವ್ಯವಹಾರ ಅಲ್ಲ. ಕೇವಲ ಅನಿವಾರ್ಯತೆ ಇದ್ದರೆ ತಂದೆ ತಾಯಿ ಮಕ್ಕಳು ಅಷ್ಟು, ಅದು ಒಂದು ವಯಸ್ಸಿನ ತನಕ ಅಷ್ಟೆ. ಒಬ್ಬರ ಬಾಯನ್ನು ಒಂದು ಆಹಾರ ಸ್ಪರ್ಶ ಮಾಡಿದ್ಮೇಲೆ ಅದು ತಮೋಗುಣ, ಅದನ್ನು ಇನ್ನೊಬ್ಬರು ಸೇವಿಸಬಾರ್ದು. ಸೊ ಇದು ಬಹಳ ಲೋ ಕ್ಲಾಸ್ ಇದು. ಸೊ ಇದು ಓಕೆ. ಇವಾಗ ಹೋಗಲಿ, ಇವಾಗ ಆಹಾರದಿಂದ ನಮ್ಮ ಆಹಾರ ನಮ್ಮ ಮೇಲೆ ಪ್ರಭಾವ ಬೀರುತ್ತಾ? ಹೆಂಗೆ ಬೀಳುತ್ತೆ? ಸುಮ್ಮನೆ ಹೂ ಅಂದ್ಬಿಟ್ರೆ ನಾವು ಕೇಳ್ಬಿಡ್ಬೇಕಾ? ಅದೆಲ್ಲ ಥಿಯರಿ. ನನಗೆ ಹೇಳಿ, ಯಾವ ಆಹಾರದಿಂದ ನಿಮ್ಮ ಕಾಮ ಹೆಚ್ಚಾಗಿದೆ, ನಿಮ್ಮ ಕ್ರೋಧ ಹೆಚ್ಚಾಗಿದೆ ಹೇಳಿ. ಇವಾಗ ನನಗೆ ಹೇಳಿ, ನಾನು ಇಷ್ಟೊಂದೆಲ್ಲ ಹೇಳಾಯಿತು ಕತೆ. ಇವಾಗ ಜೀವನದ ನಿಜಾಂಶ, ಯಾವ ಆಹಾರದಿಂದ ಯಾವ ಗುಣ ಹೆಚ್ಚಾಗಿದೆ ನಿಮ್ಮಲ್ಲಿ? ಪ್ರೂಫ್ ಕೊಡಿ ನನಗೆ. ನೀವು ಹೇಳ್ಬೇಕು ಪ್ರಭು, ನೀವೇ ಪ್ರೂಫ್ ಕೊಡಿ. ನೀವು ತಾನೇ ಹೇಳಿದ್ದು ಸತ್ವಗುಣ, ರಜಗುಣ, ತಮೋಗುಣ. ಏನಪ್ಪ ಬುದ್ಧಿವಂತರು. ಒಂದು ಆಹಾರ, ನೀವೆಲ್ಲರ ಒಂದು ಅನುಭವಕ್ಕೆ ಬಂದಿರುತ್ತೆ. ಒಂದು ಆಹಾರ. ಹರೇ ಕೃಷ್ಣ. ಮಕ್ಕಳೆಲ್ಲ ಸ್ವಲ್ಪ ಸುಮ್ಮನೆ ಇರಬೇಕು, ನೀವು ಕೇಳಿಸ್ಕೊಳ್ಳಿ. ಸ್ವಲ್ಪ ಆಹಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೆಲ್ಸಕ್ಕೆ ಬಾರ್ದೇ ಇದೆ ಅಂಗಡಿ ಆಹಾರ ತಿನ್ನಬಾರ್ದು. ಒಂದು ಆಹಾರದಿಂದ ನೀವು ನೋಡಿದ್ದೀರಾ, ಇದನ್ನು ನೀವು ಅನುಭವಿಸಿರ್ಬೋದು. ಈ ಕಡೆ ಗೊತ್ತಿಲ್ಲ ಅಷ್ಟೊಂದು, ಈ ಕಡೆ ಜಾಸ್ತಿ ಅನುಭವ ಆಗಿರುತ್ತೆ ಸಾಧ್ಯತೆಗಳು. ಯಾವ ಆಹಾರ? ಮದ್ಯ. ಭಾರತದಲ್ಲಿ ಅಟ್ಲೀಸ್ಟ್ ಈ ಕಡೆ ನೋಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಎಲ್ಲ ಅಲ್ಲ, ಅದರಲ್ಲಿ ಎಕ್ಸೆಪ್ಷನ್ಸ್ ಇರ್ತಾರೆ. ಏನಾಗುತ್ತೆ ಕುಡಿದ ತಕ್ಷಣ? ನಾವು ಯಾರು ಅಂತಾನೆ ಗೊತ್ತಿಲ್ಲ. ಯಾವ ಗುಣ? ನಾವು ಯಾರು ಅಂತಾನೆ ಗೊತ್ತಿಲ್ಲ. ಬಾತ್ರೂಮಲ್ಲಿ ಹೋಗಿ ಬಿದ್ದಿರ್ತಾರೆ. ನಿರ್ಗುಣ ಅಲ್ಲ, ದುರ್ಗುಣ. ಸುಮ್ಮನೆ ಒಂದು ಆಹಾರ ಅಲ್ವಾ ಅದು? ಒಂದು ಆಹಾರ ಪದಾರ್ಥ, ಜ್ಯೂಸ್ ಥರ ಕುಡಿದ್ವಿ, ನಾವು ಯಾರು ಅಂತಾನೆ ಗೊತ್ತಿಲ್ಲ. ಅಷ್ಟು ಪ್ರಭಾವ. ಎಷ್ಟು ಜನಪ್ಪ ಇಲ್ಲಿ ಟೀ ಕಾಫಿ ಕುಡಿತಾ ಇದ್ದೀರಾ? ಏನು ಮಾಡ್ತಾ ಇದೆ ಟೀ ಕಾಫಿ ನಿಮ್ಮ ಮೇಲೆ? ಏನು ಪ್ರಭಾವ ಬೀರ್ತಾ ಇದೆ? ಈಗ ಹೆಂಗಾಗ್ಬಿಟ್ಟಿದೆ, ಬೆಳಗ್ಗೆ ಕಾಫಿ ಕುಡಿಲಿಲ್ಲ ಆದರೆ ಅಯ್ಯೋ ನಂಗೆ ತಲೆನೋವ್ರಿ, ಕೆಲಸನೇ ಆಗಲ್ಲ, ಬುದ್ಧಿನೇ ಓಡಲ್ಲ. ತಲೆಯೇ ಅಲ್ಲ, ಅದಕ್ಕೆ ಬೇರೆ ಇನ್ನೊಂದು ಅವಶ್ಯಕತೆ ಇದೆ. ತಲೆ ಓಡೋದಕ್ಕೆ ಏನು ಅವಶ್ಯಕತೆ? ಇಲ್ಲ ಬೇಡ ಬಿಡಿ.
ಇವಾಗ ಇದೇನಿದು? ಯಾಕೆ ಬೇರೆಯವ್ರು ಯಾರು ಕಾಫಿ ಕುಡಿದೇ ಇದ್ದವ್ರು ಜೀವನನೇ ಮಾಡ್ತಾ ಇಲ್ವಾ? ಕೆಲಸ ಮಾಡ್ತಾನೆ ಇಲ್ವ ಅವರು? ಅಭ್ಯಾಸ ಅಲ್ಲ, ಇದು ವ್ಯಸನ. ವ್ಯಸನ ಅಂದ್ರೆ ಏನು? ಅಡಿಕ್ಷನ್. ಅಡಿಕ್ಷನ್ ನೋಡಿ ಎಷ್ಟು ಪ್ರಭಾವ ಬೀರ್ತಾ ಇದೆ. ಒಂದಿಷ್ಟು ಎಷ್ಟಪ್ಪ ಕುಡಿಯೋದು ಕಾಫಿ? ಎಷ್ಟು ಪ್ರಭು ಕುಡಿಯೋದು? ಒಂದಿಷ್ಟು ಆ ಗುಟಕ್ಕಂತ. ಹಾಂ, ಕುಡಿಯೋರು ಮಾಡ್ತಾರೆ ಅದನ್ನು, ಗೊತ್ತಾ ನಿಮಗೆ? ನೀವು ಬಿಸಿ ಬಿಸಿಯಾಗಿ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಗುಟಕ್ಕಂತ ಕುಡಿಯೋಕ್ಕಾಗಲ್ಲ. ಅವರು ತಣ್ಣಗೆ ಇಟ್ಕೊಂಡು ಗುಟಕ್ಕಂತ ಕುಡಿತಾರೆ. ಅವ್ರದ್ದು ಅದೇ ಸ್ಥಿತಿ. ಏನು ನಗ್ತಾ ಇದ್ದೀರಾ? ನೀವೇ ಮಾಡ್ತಾ ಇರೋ ವಿಷಯ ಹೇಳ್ತಾ ಇದ್ದೀನಿ. ಅಳೋದು ಬಿಟ್ಟು ನಗ್ತಾ ಇದ್ದೀರಲ್ಲಪ್ಪ ನೀವೆಲ್ಲ. ನೀವು ಕುಡಿಯಲ್ಲ, ಅದಕ್ಕೆ ನಗ್ತಾ ಇದ್ದೀರಾ. ಈ ಕಡೆ ಆ ಕಡೆ ನೋಡಿ ನಗ್ರಿ. ಅಂದರೆ ಆಹಾರ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋಕ್ಕೆ ಪ್ರೂಫ್. ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಸುಮ್ಮನೆ ನಂಬುವಂಥ ಕೃಷ್ಣ ಇಲ್ಲಿ ಯಾರು ಹೇಳಿರೋದು ನಂಬದೇ ಇರೋವಂಥ ವಿಷಯಗಳಲ್ಲ. ಆದರೆ ಸುಮ್ಮನೆ ನಮಗೂ ಗೊತ್ತಾಗಬೇಕು, ಹೌದು ಆಹಾರ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ. ಓಕೆ, ಈರುಳ್ಳಿ ಬೆಳ್ಳುಳ್ಳಿ ಏನು ಪ್ರಾಬ್ಲಮ್? ಹಾಂ, ಕಾಫಿ ಥರ ಅಲ್ಲ ಅಂತೀರಾ ನೀವು? ಓಕೆ, ಮಾತಾಜಿ ಕಾಫಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈರುಳ್ಳಿ ಬೆಳ್ಳುಳ್ಳಿ ಓಕೆ ಏನು ಪ್ರಾಬ್ಲಮ್? ಈರುಳ್ಳಿ ಬೆಳ್ಳುಳ್ಳಿ ನಾನು ಮುಂಚೆನೇ ಹೇಳಿದ್ದೀನಲ್ಲ, ಸ್ಟಾರ್ಟ್ ಮಾಡಿದಾಗ ಏನು ಮಾಡಿಸುತ್ತೆ? ಅಳಿಸುತ್ತೆ, ಆಮೇಲೂ ಅಳಿಸುತ್ತೆ ಅದು. ಅರೆ ಅದು 10 ಅಭ್ಯಾಸ ಆಗಿಬಿಟ್ಟಿದೆ, ಗೊತ್ತಾಗ್ತಾನೆ ಇಲ್ಲ ನಮಗೆ. ಈ ಈರುಳ್ಳಿನೂ ಅಷ್ಟೇ. ಎಷ್ಟೊಂದು ಜನ ಹೇಳ್ತಾರೆ, ಪ್ರಭು ಇದರಲ್ಲಿ ಎಷ್ಟೊಂದು ಆರೋಗ್ಯಕರ ಏನೋ ಗುಣಗಳಿವೆ. ಯಾಕೆ ಬೇರೆದ್ರಲ್ಲಿ ಇಲ್ಲವೇ ಇಲ್ವಾ? ಮಾಂಸದಲ್ಲೂ ಗುಣ ಇದೆಯಪ್ಪ, ತಿನ್ನಕ್ಕೆ ಶುರು ಮಾಡಿ. ಯಾಕೆ ಬೇಡ ಅಂತೀರಾ? ಗುಣನೇ ಬೇಕು ತಾನೆ, ಆರೋಗ್ಯಕ್ಕೆ ಒಳ್ಳೇದಿರೋವಂಥದ್ದು ಮಾಂಸ ಇದೆ. ಪ್ರೋಟೀನ್, ಎಲ್ಲಕ್ಕಿಂತ ಜಾಸ್ತಿ ಪ್ರೋಟೀನ್ ಸಿಗುತ್ತೆ. ಅದಕ್ಕೆ ನನ್ನ ಮೆಡಿಕಲ್ನವ್ರು ಏನೋ ಒಂದು ಹೇಳ್ತಾರೆ, ಎಲ್ಲದಕ್ಕೂ ಏನೋ ಒಂದು ಇದೊಂದಿದೆ ಅದೊಂದಿದೆ ಅಂತ. ಹಾಗಾಗಿ ಎಲ್ಲ ತಿನ್ನಕ್ಕಾಗತ್ತ ನಾವು? ವಿಶೇಷವಾಗಿ ಅದರಲ್ಲಿ ರಜೋಗುಣ ಇದೆ. ಆರೋಗ್ಯದ ಗುಣಲಕ್ಷಣಗಳು ಇರ್ಬೋದು, ಆದರೆ ದುರ್ಗುಣ ಜಾಸ್ತಿ ಇದೆ. ಹಾಗಾಗಿ ಈ ಆರೋಗ್ಯದ ಒಂದು ಯಾವ ಥರ ಆಹಾರವನ್ನು ತಿನ್ನಬೇಕು ನಾವು? ಹಾಗಾಗಿ ಮತ್ತೆ ನಾನು ಕೇಳ್ತಾ ಇದ್ದೀನಿ, ಸಾತ್ವಿಕ ಆಹಾರವನ್ನು ತಿಂದರೆ ಸತ್ವಗುಣಕ್ಕೆ ಬರ್ತೀವಿ. ಕೃಷ್ಣ ಆದರೆ ಇಲ್ಲಿ ಹೇಳ್ತಾ ಇದ್ದಾನೆ 3 ಗುಣಗಳನ್ನು ಮೀರಬೇಕು. ಸೊ ಹಾಗಾಗಿ ಯಾವ ಥರ ಆಹಾರ ತಿನ್ನಬೇಕು? ಪ್ರಸಾದ. ಯಾಕೆ ಪ್ರಸಾದ ದಿವ್ಯವಾದದ್ದು. ಭೌತಿಕ ವಸ್ತುಗಳಿಂದ ಮಾಡಿರುವಂಥ ಆಹಾರವನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಭಗವಂತ ಏನು ಮಾಡ್ತಾನೆ? ಅದನ್ನು ಸ್ವೀಕಾರ ಮಾಡ್ತಾನೆ. ನೀವು ಪ್ರಭು ಇಲ್ಲೇ ಇಟ್ಟಿದ್ದೀವಿ, ಏನೋ ತಿಂದೇ ಇಲ್ಲ ಕೃಷ್ಣ, ಹೌದಾ? ಮತ್ತೆ ಹೇಗೆ ನಂಬೋದು ನಾವು ಕೃಷ್ಣ ತಿಂದಿದ್ದಾನೋ ಇಲ್ವೋ ಅಂತ? ಹಾಂ, ಸಪ್ಪೆ ಆಗಿರಲ್ಲ ಅಮ್ಮ. ಅಯ್ಯೋ, ರುಚಿಕರವಾಗುತ್ತೆ ಪ್ರಸಾದ. ನೀವು ಎಷ್ಟೇ ಕೆಟ್ಟದಾಗಿ ಮಾಡಿ, ನೈವೇದ್ಯ ಮಾಡಿದ್ಮೇಲೆ ಅದು ರುಚಿಕರವಾಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಭಗವಂತ ಅದನ್ನು ಸ್ವೀಕರಿಸಿದ್ದಾನೆ, ಅವನ ಕೃಪೆಯನ್ನು ಅದಕ್ಕೆ ಹಾಕಿದ್ದಾನೆ. ಹಾಗಾಗಿ ಅದಕ್ಕೆ ಇವಾಗ ದಿವ್ಯ ಗುಣ ಲಭ್ಯ. ದಿವ್ಯ ಗುಣವನ್ನು ಹೊಂದಿರುವಂಥ ಆಹಾರವನ್ನು ತಿಂದಾಗ ನಾವೇನಾಗ್ತೀವಿ? ದಿವ್ಯ ಗುಣಗಳನ್ನು ಬೆಳೆಸ್ಕೋತೀವಿ. ದಿವ್ಯ ಗುಣಗಳನ್ನು ಬೆಳೆಸ್ಕೊಂಡ್ರೆ ಏನಾಗುತ್ತೆ? ಯಾರು ಸಿಗ್ತಾರೆ? ಭಗವಂತ ಸಿಗ್ತಾನೆ. ಸೊ ನೀವು ಡಿಸೈಡ್ ಮಾಡಿ, ಕಾಫಿ ಬೇಕೋ, ಟೀ ಬೇಕೋ, ಕೃಷ್ಣ ಬೇಕೋ, ನೀವು ಡಿಸೈಡ್ ಮಾಡಿಕೊಡಿ. ಎಲ್ಲರೂ ಬೇಕಂದರೆ ಏನೂ ಸಿಗಲ್ಲ, ಇಲ್ಲೇ ಇರಬೇಕು. ಇವಾಗ ತಾನೇ ಹೇಳಿದೆ, ಒಂದೇ ಒಂದು ಗುರಿ ಇರಬೇಕು ಜೀವನದಲ್ಲಿ. ಆ ಭಗವಂತನನ್ನು ಪಡೆಯೋದು ಅಷ್ಟು ಚೀಪ್ ಕೆಲಸ ಅಲ್ಲ, ಅಷ್ಟು ಕೇವಲವಾದ ಕೆಲಸ ಅಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಭಕ್ತಿ ಮಾಡಿ, ನಾನು ಕೊಟ್ಟಿರೋ ಚಿಕ್ಕ ಪುಟ್ಟ ನಿಯಮಗಳಿವು. ಕಲಿಯುಗಕ್ಕೆ ಭಗವಂತ ಏನು ನಿಯಮಗಳನ್ನು ಕೊಟ್ಟೇ ಇಲ್ಲ. ಸತ್ಯುಗದಲ್ಲಿ ಏನು ಮಾಡ್ತಾಯಿದ್ರು? ಉಪವಾಸ, ತಣ್ಣೀರಲ್ಲಿ ಮುಳುಗಿದ್ದು ಅಲ್ಲಿ ತಪಶ್ಚರ್ಯೆ, ಉರಿ ಬಿಸಿಲಿನಲ್ಲಿ ನಮಗಿವೆಲ್ಲ ಏನೂ ಹೇಳ್ತಾ ಇಲ್ಲ ಭಗವಂತ. ಮನೆಯಲ್ಲೇ ಕೂತ್ಕೊಳ್ಳಿಯಪ್ಪ, ಫ್ಯಾನ್ ಕೆಳಗಡೆನೇ ಕೂತ್ಕೊಂಡು ಜಪ ಮಾಡಿ. ಅರೆ ಜಪ ಮಾಡಿ, ಸುಮ್ಮನೆ ABCD ಮಾಡಿದ್ರೆ ನಮಗೆ ಆ ಭಗವಂತ ಯಾರಿಗೂ ಲಭ್ಯ ಇಲ್ಲ. ಅವನು ಆ ಭಗವಂತ ನಮಗೆ ಸಿಕ್ಬಿಡ್ತಾನೆ. ಓಕೆ, ಇನ್ನು ಬೇಕಾದಷ್ಟು ವಿಷಯಗಳಿದೆ, ನಾನೆಲ್ಲ ಹೇಳ್ಬಿಟ್ರೆ ನೀವು ಭಗವದ್ಗೀತೆಯನ್ನು ಓದಲ್ಲ. ಹಾಗಾಗಿ ನೀವು ಓದಿ 17, 18ನೇ ಅಧ್ಯಾಯಗಳಲ್ಲಿ ಇದರದ್ದು ಇನ್ನೂ ಬಹಳಷ್ಟು ವಿಷಯಗಳಿವೆ. ಓಕೆ, ಮುಕ್ತಾಯ ಮಾಡೋಣ. ಯಾರಿಗಾರ ಏನಾದ್ರು ಪ್ರಶ್ನೆ ಇದೆಯಾ? ನಾಳೆಯಿಂದ ಏನು ಅಡುಗೆ ಮಾಡ್ಬೇಕು ನಿಮಗೆ ಬಿಟ್ಟಿರೋದು.
ಏನಿಲ್ವಾ? ಓಕೆನಾ? ಶ್ರೀಮದ್ ಭಗವದ್ಗೀತಾ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ. ಪಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಕೋಟಿ ವೈಷ್ಣವೇಭ್ಯೋ ಜಯ. ಹರೇ ಕೃಷ್ಣ. ಪ್ರಶ್ನೆ ಯಾರಿಗೆ ಪ್ರಶ್ನೆ? ಹಾಂ ಹೇಳಿ. ಲತಾ ಮೇಡಮ್, ಲತಾ ಮಾತಾಜಿ. ಮುಂದಿನ ವಾರ ಉತ್ತರ ಹೇಳ್ತೀನಿ. ಯಾಕಂದರೆ ನಾನು ಇನ್ನು ತುಂಬ ಕೋಪ ಬಂದಾಗ ನಿಯಂತ್ರಿಸೋ ಹಂತಕ್ಕೆ ಬಂದಿಲ್ಲ. ಕೋಪಕ್ಕೆ ಕಾರಣ ಕೃಷ್ಣ 2ನೇ ಅಧ್ಯಾಯ 62-63ನೇ ಶ್ಲೋಕದಲ್ಲಿ ಹೇಳ್ತಾನೆ, ಧ್ಯಾಯತೋ ವಿಷಯಾನ್ ಪುಂಸಾನ್ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಾತ್ ಕ್ರೋಧೋಭಿಜಾಯತೆ. ಕಾಮ ಅಂದರೆ ನಮಗೆ ಯಾವುದಾದ್ರು ಒಂದು ವಸ್ತುವಿನ ಮೇಲೆ ಬಹಳ ಮಮಕಾರ ಇದ್ದಾಗ ಕೋಪ ಬರೋದು. ಮಮಕಾರ ಇದ್ದು ಆ ವಸ್ತು ನಮಗೆ ಸಿಗದೇ ಇದ್ದಾಗ, ಉದಾಹರಣೆಗೆ ನಾವು ಮಕ್ಕಳಿಗೆ ಏನೋ ಮಾಡಿ ಅಂತ ಹೇಳ್ತೀವಿ, ಅವರು ಮಾಡಲ್ಲ, ಅವ ನಮಗೇನು ಬರುತ್ತೆ? ಕೋಪ ಬರುತ್ತೆ. ಯಾಕೆ? ನಾನು ಹೇಳಿದ್ದು ಮಾಡ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ನಮಗೆ. ಅವರು ಮಾಡ್ತಾ ಇಲ್ಲ ಅನ್ನೋದು ಒಂದು ಪ್ರಾಬ್ಲಮ್ಮು. ಅರೆ ಅಲ್ಲಿ ಮುಖ್ಯವಾದದ್ದು ಯಾವುದು? ನಾನು ಹೇಳಿದ್ದು. ಯಾಕಂದರೆ ಅವ್ರು ಮಾಡ್ತಾ ಇಲ್ಲ ಅಂದರೆ ನಮಗೆ ಸಹಾನುಭೂತಿ ಬರುತ್ತೆ, ಅನುಕಂಪ ಬರುತ್ತೆ. ಅಯ್ಯೋ ತಪ್ಪದಾರಿಗೆ ಹೋಗ್ತಾ ಇದೆ ಮಗು, ಸರಿಯಾಗಿ ತಿದ್ದಣ, ಓಕೆ ಯೋಚನೆ ಮಾಡೋಣ ಯಾವ ರೀತಿಯಾದ ಅವನಿಗೆ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತೀವಿ. ಅರೆ ನಾನು ಬಂದಾಗ ಆ ಉದ್ದೇಶನೇ ಮರ್ತು ಬಿಡ್ತೀವಿ ನಾವು. ನಮ್ಮ ಸಂಪೂರ್ಣ ನಾವು ಯಾವುದ್ರ ಮೇಲೆ ಕೇಂದ್ರೀಕರಿಸ್ತಾ ಇದ್ದೀವಿ? ನಾನು ಹೇಳಿದ್ದು ಕೇಳಲಿಲ್ಲ, ಹಾಗಾಗಿ ನನಗೆ ಕೋಪ ಬಂತು. ಮಗು ಒಳ್ಳೆ ಬುದ್ಧಿ ಕಲೀಲಿಲ್ಲ, ಅಯ್ಯೋ ಹೇಗಾದ್ರು ಕಲಿಸ್ಬೇಕಲ್ಲ, ಇದಕ್ಕೆ ಏನಾದ್ರು ಉಪಾಯ ಮಾಡೋಣ ಅಷ್ಟೇ. ಹಿಂದಿನ ಒಂದು ಜನ್ರೇಷನ್ ತಂದೆ ತಾಯಂದ್ರಿಗೂ ಈ ಜನ್ರೇಷನ್ ತಂದೆ ತಾಯಂದ್ರಿಗೂ ಡಿಫ್ರೆನ್ಸ್ ಇಷ್ಟೇ. ಹಿಂದಿನ ಕಾಲದಲ್ಲಿ ಜನರು ಮಕ್ಕಳು ಸರಿಯಾದ ದಾರಿಯಲ್ಲಿ ಬರಬೇಕು ಅಂತ ಇದ್ರು. ಅದಕ್ಕೆ ಅಮ್ಮಂದರು ಮಕ್ಕಳಿಂದ ಓಡ್ತಾಯಿದ್ರು ಊಟ ಮಾಡ್ಸೋಕ್ಕೆ. ಇವತ್ತು ಕಟಾಕ್ ಕೂರಿಸ್ಬಿಡ್ತೀವಿ ನಾವು ಒಂದು ಚೇರಲ್ಲಿ, ಏಯ್ ಕೂತ್ಕೋ, ಡಿಸಿಪ್ಲಿನ್, ಬಾಯ ಮಾಡು. ಏನು ಮೆಷಿನ್ನ ಮಗು? ಬಾಯ ಮಾಡು, ತುರ್ಕೋದು. ನೆಕ್ಸ್ಟು ಆಮೇಲೆ ಪಕ್ಕ ಟಿಕ್ ಮೊಬೈಲ್ ನಡೀತಾ ಇರ್ತಲ್ಲ ಜೊತೆಗೆ. ಇನ್ನೊಂದು 2 ಸೆಕೆಂಡ್ ಬ್ರೇಕ್ ಸಿಕ್ತು, ತೊಗೊಳ್ಳಿ ಇನ್ನೊಂದು ತುರ್ಕು. ಈ ರೀತಿ ಮಾಡಿದ್ರೆ ಮಕ್ಕಳನ್ನ ಬೆಳೆಸೋಕ್ಕಾಗಲ್ಲ. ಇದು ಯಂತ್ರಗಳನ್ನು ತಯಾರು ಮಾಡ್ತಾ ಇದ್ದೀವಿ ನಾವು. ಸೊ ಕೋಪಕ್ಕೆ ಕಾರಣ ಅಹಂಕಾರ, ಸರಳವಾದ ವಿಷಯ. ನಾವು ಅದನ್ನು ಜಯಿಸಬೇಕು ಅಂದರೂ ಅದಕ್ಕೂ ವಿಧಾನ ಕೃಷ್ಣ ಭಕ್ತಿ. ಓಕೆನಾ? ಎಷ್ಟೊತ್ತಿಗೆ ನಮ್ಮ ಕ್ಲಾಸ್ ಶುರು ಆಗೋದು? ಇಲ್ಲ 6:15 ಕ್ಲಾಸ್ ಶುರು ಆಗಲ್ಲ. 6:45ಗೆ ಏನು ಶುರು ಆಗುತ್ತೆ? 6:45ಗೆ ಕೀರ್ತನೆ. ಎಷ್ಟೊತ್ತಿಗೆ ಬರಬೇಕು ನಾವು? 7:15ಗೆ. ಎಷ್ಟೊತ್ತಿಗೆ ಬರಬೇಕು? 6:15ಗೆ ಬರಲಿಲ್ಲ ಅಂದರು ನಾವು ಸಂಕೀರ್ತನೆ ಮಾಡಿ ಪರಿಶುದ್ಧರಾಗಬೇಕು, ಬೇಗ ಭಗವಂತನ ಭಕ್ತಿಯನ್ನು ಪಡ್ಕೋಬೇಕು ಅಂದರೆ 6:15ಗೆ ಬನ್ನಿ. ಇಲ್ಲ ಬೇಡ, ಇನ್ನೊಂದು ಸ್ವಲ್ಪ ಬೇರೆ ಕೆಲಸ ಜಾಸ್ತಿ ಇದೆ, ಓಕೆ 6:45ಗೆ ಬನ್ನಿ. ಇನ್ನೂ ತುಂಬ ಕೆಲಸ ಇದೆ ಅಂದರೆ 7 ಗಂಟೆಗಾದರೂ ಬನ್ನಿ. ಇನ್ನೂ ಕೆಲಸ ಜಾಸ್ತಿ ಇದೆ ಅಂದರೆ 7:15ಗೆ ಬನ್ನಿ. ಅದೂ ಆಗಲ್ಲ ಅಂದರೆ ಪ್ರಸಾದಕ್ಕಂದ್ರೂ ಖಂಡಿತ ಬನ್ನಿ. ಯಾಕೆ? ಪ್ರಸಾದನೂ ಭಗವಂತನ ಕೃಪೆ. ಸುಮ್ಮನೆ ಹಾಸ್ಯಾಸ್ಪದವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಸಮಯಕ್ಕೆ ಬನ್ನಿ. ಪೂರ್ತಿ ಶ್ರವಣ ಮಾಡಿದ್ರೆ ತಾನೇ ವಿಷಯ ಗೊತ್ತಾಗೋದು. ಅರ್ಧಂಬರ್ಧ ಬಂದು ನನಗೆಲ್ಲ ಗೊತ್ತು ಅಂದರೆ ಉಪಯೋಗ ಆಗಲ್ಲ. ಓಕೆ, ಹರೇ ಕೃಷ್ಣ.